ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನೇಮಕಾತಿ ಯಾವಾಗ ಸರ್ ಅಂತ ಸರಿ ಸುಮಾರು ವಿದ್ಯಾರ್ಥಿಗಳು ಕಾಯ್ತಾನೆ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವಾಗ ನೋಟಿಫಿಕೇಶನ್ ಆಯ್ತು, ಇನ್ನೊಂದು ವಾರದಲ್ಲಿ ಕ್ಷಣಗಣನೆ ಈ ರೀತಿ ಕೇಳಿಸ್ಕೊತಾ ಇದ್ರಿ. ಇತ್ತೀಚೆಗಷ್ಟೇ ಒಂದು ಇದು ಕೂಡ ಬಂದಿತ್ತು, ಅರ್ಜೆಂಟ್ ಅಂತ ಹೇಳ್ಬಿಟ್ಟು, ಇಷ್ಟು ಪೋಸ್ಟ್ ಖಾಲಿ ಇದೆ, ಬೇಗ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು. ಈಗೇನು ಈ ಪೊಲೀಸ್ ನೇಮಕಾತಿ ಹತ್ತಿರದಲ್ಲಿದೆ. ಹಾಗಾಗಿ ನೋಡಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳಿಗೆ, ಆಯ್ತಪ್ಪ ಇವತ್ತೇ ನೋಟಿಫಿಕೇಶನ್ ಆಯ್ತು, ಇನ್ನು ಒಂದು ತಿಂಗಳಿಗೆ ಪರೀಕ್ಷೆ ಇರುತ್ತೆ, ನೀವು ತಯಾರಿದ್ದೀರಾ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನೀವೆಷ್ಟು ಪ್ರಿಪೇರ್ಡ್ ಇದ್ದೀರಾ. ಯಾಕಂದ್ರೆ 2028 ಎಲೆಕ್ಷನ್ ಇಯರ್ ಇದೆ, 2029 ಎಲೆಕ್ಷನ್ ಇಯರ್ ಇದೆ. ಹಾಗಾಗಿ 2026 ಮತ್ತು 27ನೇ ಸಾಲಿನಲ್ಲಿ ನೇಮಕಾತಿ ಆದ್ರೆ ಮಾತ್ರ ನಿಮಗೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಮುಂದೆ ಯಾವಾಗ ನೇಮಕಾತಿ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ಈಗ ಬರುವಂತಹ ಪೊಲೀಸ್ ನೇಮಕಾತಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾರ್ಯಾರು ಪೊಲೀಸ್ ಆಸ್ಪಿರೆಂಟ್ಸ್ ಇದನ್ನ ನೋಡ್ತಾ ಇದ್ದೀರಾ, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ಪೊಲೀಸ್ ಎಕ್ಸಾಮ್ಸ್ ನಲ್ಲಿ ಕೇಳಿದಂತಹ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಹಿಸ್ಟ್ರಿ ಕ್ವೆಶನ್ಸ್ ಅನ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ದಟ್ ಕರ್ನಾಟಕ ಹಿಸ್ಟ್ರಿ ಕ್ವೆಶನ್ಸ್ ಎಷ್ಟಾಗಿದೆ, ಹಾಗೆ ನೀವು ಎಷ್ಟು ಒತ್ತು ಕೊಟ್ಟು ಓದಬೇಕು, ಮತ್ತೆ ಯಾವ ಟಾಪಿಕ್ಸ್ ಅನ್ನು ನೀವು ಫೋಕಸ್ ಮಾಡಬೇಕು ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ಬೇರೆ ಕಾನ್ಸೆಪ್ಟ್ಸ್, ಬೇರೆ ಸಬ್ಜೆಕ್ಟ್ಸ್ ಮಾಡಿ ಸರ್ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಾದ್ರೆ ತುಂಬಾ ಹಳೆ ಪೇಪರ್ಸ್ ನ ತಗೊಂಡಿಲ್ಲ ಸ್ನೇಹಿತರೆ, ಯಾಕಂದ್ರೆ ನಿಮಗೆ ಗೊತ್ತು 2020 PC ಪೇಪರ್ ಅಲ್ಲ ನೀವು ನೋಡಿದ್ರೆ ತುಂಬಾ ಡೈರೆಕ್ಟ್ ಈಸಿ ಕ್ವೆಶನ್ಸ್ ಬಂದಿತ್ತು. ಹಾಗಾಗಿ ನಾನು ಇತ್ತೀಚೆಗೆ ಅಂದ್ರೆ ಲಾಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ನಡೆದಂತಹ ಪೊಲೀಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ನ ತಗೊಂಡಿದ್ದೀನಿ. ಯಾವ್ದು ತಗೊಂಡಿದ್ದೀನಿ ಅಂದ್ರೆ 2023 ಮತ್ತು 24ನೇ ಸಾಲಿನಲ್ಲಿ ನಡೆದಂತಹ PC CRDR NHK ಮತ್ತು HK, ಸಿವಿಲ್ PC NHK ಮತ್ತು HK ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ. ಹಾಗೆ 402 ಮತ್ತೆ 545 ಏನ್ ರೀ ಎಕ್ಸಾಮ್ ಆಯ್ತು KEA ವತಿಯಿಂದ. ಅದರಲ್ಲಿ ಕೇಳಿರುವಂತಹ ಕರ್ನಾಟಕ ಹಿಸ್ಟ್ರಿ ಕ್ವೆಶನ್ಸ್ ನಾನು ನಿಮಗೆ ಇವತ್ತು ಡಿಸ್ಕಸ್ ಮಾಡ್ತೀನಿ. 2, 6 ಅಟ್ಲೀಸ್ಟ್ ಒಂದು ಕನಿಷ್ಠ 3 ರಿಂದ 5 ಪ್ರಶ್ನೆಗಳು ಆನ್ ಅನ್ ಆವರೇಜ್ ಬಂದಿದೆ. ಕರ್ನಾಟಕ ಹಿಸ್ಟ್ರಿನ ನೀವು ಇಗ್ನೋರ್ ಮಾಡಂಗಿಲ್ಲ. ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳೇ 0.25, 0.5, 1 ಮಾರ್ಕ್ ಇಂದ ರಿಜೆಕ್ಷನ್ ಆದವರು, ಫೈನಲಿಸ್ಟಿಗೆ ಬರ್ದೇ ಇರೋರ್ನ ನಾವು ನೋಡಿದೀವಿ. ಹಾಗಾಗಿ ಪ್ರತಿ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕರ್ನಾಟಕ ಹಿಸ್ಟ್ರಿ ಕ್ವೆಶನ್ಸ್ ಅನ್ನ ನೋಡೋಣ ಅಂತ ಹೇಳ್ತಾ, ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಇದಕ್ಕಾಗಿ ಸ್ನೇಹಿತರೆ. ಇತ್ತೀಚೆಗಂತ ಬಂದಂತ ಇದರಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಅಂತ ಏನ್ ಕರಿತೀವಿ 20 ಪೋಸ್ಟ್, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಏನು APC ಅಂತ ಕರಿತೇವಲ್ಲ APC, ಅದು 1650 ಪೋಸ್ಟ್. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ PC ಬಂದು 4000 ಹುದ್ದೆಗಳು. ಹಾಗೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP PC ಅಂತ ಕರಿತೀವಲ್ವ 2032 ಪೋಸ್ಟ್. ಹಾಗೆ KSISF ಏನು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್ ಇದೆ, ಕೈಗಾರಿಕಾ ಮೀಸಲು ಪಡೆ, ಅವ್ರದ್ದು 364 ಪೋಸ್ಟ್. ಒಟ್ಟಾರೆ ಸುಮಾರು ಪೋಸ್ಟ್ಗಳು ಇನ್ನೇನು ಕಾಲ್ ಆಗೋ ಅಂತಿಮ ಕ್ಷಣಗಳಲ್ಲಿದೆ. ಇನ್ನೇನು ಮುಂದಿನ ತಿಂಗಳಾಗಿರ್ಬೋದು ಅಥವಾ ಯಾವಾಗಲೇ ಆಗಿದ್ರು ಕೂಡ ನೀವು ರೆಡಿ ಇರಬೇಕು. ಹಾಗಾಗಿ ಆ ಪ್ರಿಪರೇಷನ್ ಹಂತಕ್ಕೋಸ್ಕರ ಈ ವಿಡಿಯೋನ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಯಾಕೆ ನೋಡಬೇಕು ಅಂತ ನಾನು ನಿಮಗೆ ಒಂಚೂರು ಹಿನ್ನೆಲೆ ಹೇಳ್ಬಿಟ್ಟು ನಂತರದಲ್ಲಿ ಕ್ವಶನ್ಸ್ಗೆ ಹೋಗೋಣ. ಏನಂದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ, ನೋಡಿ ಸಿಲೆಬಸ್ ಇದನ್ನೇ ಓದಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಸಿಲೆಬಸ್ ಅಲ್ಲಿ ಇರೋದೆಲ್ಲ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ ಯಾವ್ದನ್ನ ನಾವು ಹೆಚ್ಚು ಫೋಕಸ್ ಮಾಡಬೇಕು ಅಂದ್ರೆ, ನಾವು ಕಳೆದ ಸಾಲಿನ ಪೇಪರ್ಸ್ ಗಳನ್ನ ನೋಡಿದಾಗ ಯಾವ ಕಾನ್ಸೆಪ್ಟ್ಗೆ ಹೆಚ್ಚು ವೇಟೇಜ್ ಇದೆ, ಮತ್ತೆ ಆ ಪ್ರಶ್ನೆ ಬರುವಂತಹ ಚಾನ್ಸಸ್ ಇದೆ, ಅದನ್ನ ಗೆಸ್ ಮಾಡ್ಕೊಂಡು ಒಂಥರ ಸ್ಮಾರ್ಟ್ ರೀತಿ ಅನಾಲಿಸಿಸ್ ಅನ್ನ ಮಾಡಿ ನಾವು ನಿಮ್ಗೆ ಇದನ್ನ ಓದ್ಬೋದಪ್ಪ, ಇದನ್ನ ಫೋಕಸ್ ಮಾಡ್ರಿ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಫಾರ್ ಪೊಲೀಸ್ ಎಕ್ಸಾಮ್ಸ್, ಎನಿ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್. ನೀವು UPSC ಎಕ್ಸಾಮ್ ಇಂದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ತನಕ ನೀವು ಹಿಂದಿನ ವರ್ಷದ ಪೇಪರ್ಸ್ ಅನ್ನ ನೋಡ್ತಾ ಇದ್ದೀರಾ. ಆ ಟ್ರೆಂಡ್ ಅನ್ನ ಚೆಕ್ ಮಾಡ್ತಾ ಇದ್ದೀರಾ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ, ಯಾವ ಕಾನ್ಸೆಪ್ಟ್ ಗೆ ಒತ್ತು ನೀಡಬೇಕು ಅನ್ನೋ ಒಂದು ಸ್ಟ್ರಾಟಜಿಕ್ ಆಗಿ ಅನಾಲಿಸಿಸ್ ಅನ್ನ ಮಾಡ್ತಿದ್ದೀರಾ, ಅವಾಗ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವಾಗ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಅನ್ನ ತೆಗೆದುಕೊ ಬಂದಿದ್ದೀನಿ. ಇದ್ರಲ್ಲಿ ನಾವು ನೋಡ್ತಾ ನಾವೇನ್ ಮಾಡೋಣ ಅಂತಂದ್ರೆ, ಯಾವ ಫೋಕಸ್ ನ ಮಾಡಿದ್ದಾರೆ. ಹಾಗಾದ್ರೆ ಸುಮಾರು ಜನಕ್ಕೆ ಹಿಸ್ಟ್ರಿ ಕಷ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿ ಅದನ್ನ ಟ್ಯಾಕ್ಟಿಕಲಿ ನಾವು ಅದನ್ನ ಇದು ಮಾಡ್ಬೋದು ಅಂತ ಅಂದ್ರೆ, ಯಾವ ಕಾನ್ಸೆಪ್ಟ್ ಗೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನಾನು NKK ನಾನ್ ಕಲ್ಯಾಣ ಕರ್ನಾಟಕ 3064 ಪೋಸ್ಟ್ CRDR ಆಗಿತ್ತು, 2022ರ ನೇಮಕಾತಿ ಇದು. 545, 402 ಏನ್ ಸ್ಕ್ಯಾಮ್ ಆಗಿತ್ತು. ಎಲ್ಲ ಪರೀಕ್ಷೆಗಳು ನಿಂತು ಹೋಗಿತ್ತು. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ PC ಎಕ್ಸಾಮ್
ಅನ್ನ 2024 ಜನವರಿ 28ನೇ ತಾರೀಕು ನಡೆಸಿದ್ರು. ನಂತರದಲ್ಲಿ ಮತ್ತೆ ಮೂರು ತಿಂಗಳು ನಂತರದಲ್ಲಿ ಫಿಸಿಕಲ್ ಎಕ್ಸಾಮ್ ಅನ್ನ ಮಾಡಿ ಪಟ್ಟಿ ಮಾಡಿ ನಮ್ಮಲ್ಲೇ ಸುಮಾರು ಜನ ವಿದ್ಯಾರ್ಥಿಗಳು ಪಾಸ್ ಕೂಡ ಆಗಿದ್ದಾರೆ ಈ ಪರ್ಟಿಕ್ಯುಲರ್ ಎಕ್ಸಾಮ್ ನ. ಸೊ ಇದರಲ್ಲಿ 2 ಕ್ವಶನ್ ಕರ್ನಾಟಕ ಹಿಸ್ಟ್ರಿಯನ್ನ ಕೇಳಲಾಗಿತ್ತು. ಸೊ ಯಾವ್ಯಾವ ಕ್ವಶನ್ ಅನ್ನ ನೋಡೋಣ. ಸೊ ಸ್ನೇಹಿತರೆ, ನಾನು ಆನ್ಸರ್ ಮಾಡೋ ಮುಂಚೆನೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ಕನ್ನಡ ಇಂಗ್ಲಿಷ್ 2 ಕ್ವಶನ್ ಅಲ್ಲಿ ಹಾಕೊಂಡಿದ್ದೀನಿ. ಸೊ ಕನ್ನಡದಲ್ಲಿ ಒಂಚೂರು ಕ್ವಶನ್ ಅನ್ನ ನೋಡೋಣ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 BC ಅಂದ್ರೆ ಕ್ರಿಸ್ತಪೂರ್ವ 3000 ಪುರಾತತ್ವ ಸ್ಥಳವಾಗಿದೆ. ನೋಡಿ, ಇಲ್ಲಿ ಸಂಗನಕಲ್ಲು ಅನ್ನೋ ಒಂದು ನಿಯಾಲಿಥಿಕ್ ಸೈಟ್ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಅದು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಮ್ಮೆ ಹೇಳ್ತೀನಿ ಇಂಗ್ಲಿಷ್ ನಲ್ಲಿ. ಸಂಗನಕಲ್ಲು ಇಸ್ ಅನ್ ಏನ್ಷಿಯಂಟ್ ಆರ್ಕಿಯಾಲಜಿಕಲ್ ಸೈಟ್ ಫ್ರಮ್ ದ ನಿಯಾಲಿಥಿಕ್ ಪೀರಿಯಡ್ 3000 BC ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು. ಸೊ ತುಂಬಾ ನೇರವಾದ ಪ್ರಶ್ನೆ ಸ್ನೇಹಿತರೆ, ತುಂಬಾ ಈಸಿ ಆದ ಪ್ರಶ್ನೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಬಳ್ಳಾರಿ ಆಗಿರುತ್ತೆ. ಸೊ ಸಂಗನಕಲ್ಲು ಇರುವಂತದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಏನು ಪ್ರೀ ಹಿಸ್ಟಾರಿಕ್ ಮ್ಯೂಸಿಯಂ ಸಹ ಇದೆ ಸಂಗನಕಲ್ಲು ಅಲ್ಲಿ. ಸೊ ಯಾರ್ಯಾರು ಬಳ್ಳಾರಿ ಜಿಲ್ಲೆಗೆ ಹೋಗ್ತಾ ಇದ್ದೀರಾ, ಸೊ ಅಥವಾ ಅದರ ಹತ್ತಿರದಲ್ಲಿ ಇದ್ದೀರಾ, ಸೊ ಸಂಗನಕಲ್ಲು ಅನ್ನೋ ಪ್ರೀ ಹಿಸ್ಟಾರಿಕ್ ನೆಲೆಯನ್ನ ನೀವು ಒಂದ್ಸತಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತವಾದ ಹಲ್ಮಿಡಿ ಶಾಸವನ್ನ ಎಲ್ಲಿ ಕಂಡು ಹಿಡಿಯಲಾಯಿತು ಅಂದ್ರೆ, ಈ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಏನಿದೆ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಕ್ರಿಪ್ಷನ್ ಅನ್ನ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಕಂಡು ಬರ್ತೇವೆ ಅನ್ನೋದು ಕ್ವಶನ್. ತುಂಬಾ ಈಸಿ ಮತ್ತೆ ನೇರ ಕ್ವಶನ್. ಸೊ ದ ಓಲ್ಡೆಸ್ಟ್ ನೋನ್ ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಕ್ರಿಪ್ಷನ್ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ವಾಸ್ ಡಿಸ್ಕವರ್ಡ್ ಇನ್, ಇದು ಹಾಸನ್ ಜಿಲ್ಲೆಯಲ್ಲಿ ಇದೆ ಸ್ನೇಹಿತರೆ. ಸೊ ಇದು ಡೈರೆಕ್ಟ್ ಕ್ವಶನ್, ತುಂಬಾ ಸುಲಭವಾದ ಕ್ವಶನ್. ಸೊ ನೋಡಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಡೈರೆಕ್ಟ್ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿನ ಫೋಕಸ್ ಮಾಡಿದ್ದಾರೆ. ಅದರಲ್ಲೂ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇನ್ ಕರ್ನಾಟಕ. ಹಾಗೆ ಇದು ಕದಂಬಸಿಗೆ ಬರುತ್ತೆ ಹಲ್ಮಿಡಿ. 4 ಇನ್ಸ್ಕ್ರಿಪ್ಷನ್ ಪಾಪ್ಯುಲರ್ ಇದೆ. ಏನು ಚಂದ್ರವಳ್ಳಿ ಆಗಿರ್ಬೋದು, ತಾಳಗುಂದ ಆಗಿರ್ಬೋದು, ಹಾಗೆ ಹಲಸಿ ಮತ್ತು ಹಲ್ಮಿಡಿ ತರ ಪ್ರಮುಖ ಇನ್ಸ್ಕ್ರಿಪ್ಷನ್ಸ್ ಇದಾವೆ. ಸೊ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿನ ಫೋಕಸ್ ಮಾಡಿ ಕೇಳಿದಾನೆ. ಸೊ ನೀವು ಇದನ್ನ ಸ್ವಲ್ಪ ಫೋಕಸ್ ಮಾಡಿ ಓದಬೇಕಾಗತ್ತೆ. ಸೊ 6ನೇ ಕ್ಲಾಸ್ ನಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಇನ್ ಕರ್ನಾಟಕ ಅನ್ನೋ ಟೆಕ್ಸ್ಟ್ ಬುಕ್ ನಲ್ಲಿ 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಅದನ್ನೇ ಮತ್ತೆ ಫಸ್ಟ್ PUC ಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಯಾವ್ಯಾವ ಕ್ಲಾಸ್ ನಲ್ಲಿ ಒಂದು ಬೇಸಿಕ್ ಅನ್ನ ಓದ್ಕೊಂಡ್ರೆ, ಅಲ್ಲಿ ನೋಡಿ ನಾಟ್ ಓನ್ಲಿ ಸಂಗನಕಲ್ಲು, ಸಂಡೂರು ಅನ್ನೋ ಪ್ಲೇಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ನಿಯಾಲಿಥಿಕ್, ಪೆಲಿಯೋಲಿಥಿಕ್, ಚಾಲ್ಕೋಲಿಥಿಕ್ ಸೈಟ್ಸ್ ಗಳನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಸೊ ನೀವು ಅದನ್ನ ಫೋಕಸ್ ಮಾಡಿ ಓದಬೇಕಾಗತ್ತೆ. ಸೊ ಇದನ್ನ ನೀವು ಗಮನಿಸಿಕೊಂಡು ಈಗ ಇನ್ನೊಂದು PC ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಆ CRDR ಪ್ರಶ್ನೆ ಪತ್ರಿಕೆನೆ 420 ಪೋಸ್ಟ್ಗೆ ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದಂಥದ್ದು. ಇದು 10 ಸೆಪ್ಟೆಂಬರ್ 2023ರಲ್ಲಿ ನಡೆದಂತ ಪರೀಕ್ಷೆ ಆಗಿತ್ತು. ಇದರಲ್ಲಿ 6 ಪ್ರಶ್ನೆ, ಕನಿಷ್ಠ ಪಕ್ಷ 5ರಿಂದ 6 ಪ್ರಶ್ನೆ ಕರ್ನಾಟಕ ಹಿಸ್ಟ್ರಿ ಬಂದಿತ್ತು. ಸೊ ಮೊದಲನೇ ಕ್ವಶನ್ ಅನ್ನು ನೋಡೋಣ. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ವಂಶದ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಸ್ಥಾಪಕರು ಅಂತ ಏನು ಕ್ವಶನ್ ಇದೆ, ಸೊ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಪ್ರಾಮಿನೆಂಟ್ ಕ್ವಶನ್ಸ್. ಸೊ ನಿಮಗೆ ಶಾತವಾಹನರಿಂದ ಹಿಡಿದ್ಬಿಟ್ಟು ಅಂಟಿಲ್ ನಮ್ಮ ಮೈಸೂರು ತನಕನೂ ಕೂಡ ಎಲ್ಲ ಸ್ಥಾಪಕರ ಬಗ್ಗೆ ಪದೇ ಪದೇ ಕ್ವಶನ್ಸ್ ಆಗ್ತಾ ಇರುತ್ತೆ. ಬಟ್ ಈ ಕ್ವಶನ್ ಅಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತು ಬಾದಾಮಿ ಚಾಲುಕ್ಯರ ಸ್ಥಾಪಕ ಬಂದು ಜಯಸಿಂಹ ಅಂತ ಹೇಳ್ಬಿಟ್ಟು. ನಂತರದಲ್ಲಿ ರಣರಾಗ ಅನ್ನೋರು ಆಳ್ವಿಕೆ ಮಾಡ್ತಾರೆ. ಸೊ ಹಾಗಾದ್ರೆ ಅವರಿಬ್ಬರು ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಸ್ಥಾಪಕರು ಯಾರು ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಯಾಕಂತಂದ್ರೆ ಇಲ್ಲಿ ನೋಡಿ ಆಪ್ಷನ್ಸ್ ಅನ್ನ ನೋಡಿದ್ರೆ 1ನೇ ಪುಲಕೇಶಿ ಕೊಟ್ಟಿದ್ದಾರೆ. ನಾವು 1ನೇ ಪುಲಕೇಶಿ ಅವರಿಗೆ ನಿಜವಾದ ಸ್ಥಾಪಕ, ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಹೇಗೆ ಕೀರ್ತಿವರ್ಮಗೆ ವಾತಾಪಿಯ ಪ್ರಥಮ ನಿರ್ಮಾಪಕ ಅಂತ ಕರಿತೀವಿ, ಮಂಗಳೇಶಗೆ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರಿತೀವಿ, ನಮ್ಮ ಇಮ್ಮಡಿ ಪುಲಕೇಶಿಗೆ ಗ್ರೇಟೆಸ್ಟ್ ಕಿಂಗ್ ಅಂತ ಕರಿತೀವಿ. ಅದೇ ತರ 1ನೇ ವಿಕ್ರಮಾದಿತ್ಯ ನೆಕ್ಸ್ಟ್ ಬರ್ತಾರೆ, 2ನೇ ವಿಕ್ರಮಾದಿತ್ಯ ಎಲ್ಲ ಬರ್ತಾರೆ. ಸೊ ಅವ್ರನ್ನ ಮರುಸ್ಥಾಪಕ ಅಂತ ಕರಿತೀವಿ. ಸೊ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ನಾವು ಸಿನೋನಿಮ್ ತರ ಅವರಿಗೆ ಹೆಸರಿಗೆ ಹೇಳ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸರಿಯಾದ ಉತ್ತರ 1ನೇ ಪುಲಕೇಶಿ ಆಗಿರುತ್ತೆ ಸ್ನೇಹಿತರೆ. ಸೊ ಹೂ ಇಸ್ ದ ಫೌಂಡರ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ಅಂದ್ರೆ ಸರಿಯಾದ ಉತ್ತರ ಜಯಸಿಂಹ. ಆದರೆ ನಿಜವಾದ ಸ್ಥಾಪಕ 1ನೇ ಪುಲಕೇಶಿ ಆಗಿರೋದ್ರಿಂದ ಇಲ್ಲಿ ಆಯ್ಕೆಗಳಲ್ಲಿ 1ನೇ ಪುಲಕೇಶಿ ಕೊಟ್ಟಿರೋದ್ರಿಂದ ಸೊ ಅದು ಸರಿಯಾದ ಉತ್ತರ ಆಗತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಈ ಮುಂದೆ ಹೋಗೋ ಮುಂಚೆ ಎಲ್ಲ ಸ್ಥಾಪಕರು ಹಾಗೆ ಎಲ್ಲ ಸಾಮ್ರಾಜ್ಯವನ್ನ ನೆನಪಿಸ್ಕೊಳ್ತಾ ಹೋಗೋಣ. ಸೊ ಶಾತವಾಹನರ ಸ್ಥಾಪಕ ಸಿಮುಕ, ಹಾಗೇನೆ
ಬನವಾಸಿ ಕದಂಬರ ಸ್ಥಾಪಕ ಮಯೂರವರ್ಮ, ಹಾಗೇನೆ ಹಾನ್ಗಲ್ ಕದಂಬರ ಸ್ಥಾಪಕ ಚಟ್ಟಯ್ಯ ದೇವ, ಗೋವಾ ಕದಂಬರ ಸ್ಥಾಪಕ ಜಯಂತ, ತಲಕಾಡು ಗಂಗರಿನ ಸ್ಥಾಪಕ ದಡಿಗ ಮತ್ತು ಮಾಧವ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ, ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ 1ನೇ ಪುಲಕೇಶಿ, ಹಾಗೆ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ, ಹಾಗೇನೆ ರಾಷ್ಟ್ರಕೂಟರ ನಂತರ ಬರುವಂತಹ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ, ಹಾಗೇನೆ ಕಲ್ಯಾಣಿ ಕಳಚೂರಿಗಳ ಸ್ಥಾಪಕ 2ನೇ ಬಿಜ್ಜಳ, ಹೊಯ್ಸಳ ವಂಶದ ಸ್ಥಾಪಕ ಸಳ, ವಿಜಯನಗರದಲ್ಲಿ ಸಂಗಮ ವಂಶದ ಸ್ಥಾಪಕ ಹರಿಹರ ಮತ್ತು ಬುಕ್ಕರಾಯ, ಹಾಗೆ ಸಾಳುವ ವಂಶದ ಸ್ಥಾಪಕ ಸಾಳುವ ನರಸಿಂಹ, ಹಾಗೆ ತುಳುವ ವಂಶದ ಸ್ಥಾಪಕ ತುಳುವ ವೀರ ನರಸಿಂಹ, ಹಾಗೆ ಅರವೀಡು ವಂಶದ ಸ್ಥಾಪಕ ಅರವೀಡು ತಿರುಮಲರಾಯ. ಸೊ ಅದಾದ್ಮೇಲೆ ನಾವು ನಮ್ಮ ಫ್ಯೂಡಲ್ ಲಾರ್ಡ್ಸಿಗೆ ಬಂದ್ಬಿಡ್ತೇವೆ. ಸೊ ವಿಜಯನಗರ ಸಾಮ್ರಾಜ್ಯ ಅದಕ್ಕೂ ಮುಂಚೆ ಹಾಗೆ ನಾವು ಬಹಮನಿ ಸುಲ್ತಾನರಿಗೆ ಬಂದ್ಬಿಡ್ತೇವೆ. ಸೊ ಅಬ್ದುಲ್, ಮುಜಾಫಿರ್, ಅಲಾವುದ್ದೀನ್, ಹಸನ್ ಗಂಗು, ಬಹಮನ್ ಶಾ ಆಗಿರುತ್ತೆ. ಸೊ ಇದೇ ರೀತಿ ನಮ್ಮ ಶಾಹಿ ಸುಲ್ತಾನರು ಬರ್ತಾರೆ. 5 ಶಾಹಿ ಸಾಮ್ರಾಜ್ಯ ಇದೆ. ಅಹಮದ್ ನಗರ, ಗೋಲ್ಕಂಡ, ಬೀದರ್, ಬಿರಾರ್, ಹಾಗೆ ಬಿಜಾಪುರ ಆದಿಲ್ ಶಾಹಿಗಳು ಅಂತ 5 ಜನಕ್ಕೂ ಫೌಂಡರ್ಸ್ ಇದ್ದಾರೆ. ಅದಾದ್ಮೇಲೆ ಇನ್ನೂ ಫ್ಯೂಡಲ್ ಲಾರ್ಡ್ಸ್ ನೀವು ಹೋಗ್ತಾ ಇರೋ ಅಂತಂದ್ರೆ ಯಲಹಂಕದ ನಾಡಪ್ರಭುಗಳು, ಕೆಳದಿ ನಾಯಕರು, ಹಾಗೆ ನಮ್ಮ ಚಿತ್ರದುರ್ಗದ ಪಾಳೆಗಾರರಿದ್ದಾರೆ, ಮತ್ತೆ ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಪಾಳ್ಯ ಪಟ್ಟಣಗಳಿದಾವೆ. ನಂತರ ಮೈಸೂರು ಸಾಮ್ರಾಜ್ಯ ಬರುತ್ತೆ. ಸೊ ಮೈಸೂರು ತನಕನೂ ನಾವು ಎಲ್ಲ ಸ್ಥಾಪಕರನ್ನ ಐಡೆಂಟಿಫಿಕೇಶನ್ಸ್ ಅನ್ನ ಮಾಡಬೇಕು. ಸೊ ಇದನ್ನ ಒಂದು ಟೇಬಲ್ ಮಾಡ್ಕೊಂಡ್ಬಿಡಿ. ಸೊ ಫೌಂಡರ್ಸ್ ಯಾರು, ಅವರ ಇಯರ್ ಏನು, ಅವರ ರಾಜಧಾನಿ ಯಾವುದು, ಅವರ ಲಾಂಛನ ಯಾವುದು, ಅವರ ಧ್ವಜ ಯಾವುದು, ಅವರ ನಾಣ್ಯ ಯಾವುದು, ಅವರ ಪ್ರಮುಖ ನಗರಗಳು ಯಾವ್ದು, ಅವರ ಪ್ರಮುಖ ಟ್ಯಾಕ್ಸ್ಗಳು ಯಾವ್ದು, ಈ ತರ ಒಂದು ದೊಡ್ಡ ಟೇಬಲ್, ರಿವಿಷನ್ ಟೇಬಲ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೂ ವಾಸ್ ದ ಚೈನೀಸ್ ಬುದ್ಧಿಸ್ಟ್ ಪಿಲ್ಗ್ರಿಮ್ ಹೂ ವಿಸಿಟೆಡ್ ಹರ್ಷ ಎಂಪೈರ್? ಸೊ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು ಅಂತ. ಸೊ ತುಂಬಾ ಸಿಂಪಲ್, ಹುಯೆನ್ ಸ್ಯಾಂಗ್, ನಿಮಗೆ ಗೊತ್ತು, ಸಿಯು-ಕಿ ಅಂತ ಪುಸ್ತಕ ಬರೀತಾರೆ. ಸೊ ಇವರು ನಾಟ್ ಓನ್ಲಿ ಹರ್ಷ ಎಂಪೈರಿಕ್ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾರೆ, ಹಾಗೆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೂ ಭೇಟಿ ನೀಡ್ತಾರೆ, ನಂತರ ಪಲ್ಲವ ಆಸ್ಥಾನಕ್ಕೂ ಭೇಟಿ ನೀಡ್ತಾರೆ. ಸೊ ಹುಯೆನ್ ಸ್ಯಾಂಗ್ ಇದಕ್ಕೆ ಸರಿಯಾದ ಉತ್ತರ. ಸೊ ಮುಂದೆ ನೋಡಿ, ಮೈಸೂರ್ ಸ್ಟೇಟ್ ಎಸ್ಟಾಬ್ಲಿಷ್ ದ ಮೈಸೂರ್ ಐರನ್ ಅಂಡ್ ಸ್ಟೀಲ್ ವರ್ಕ್ಸ್ ಎಟ್ ಭದ್ರಾವತಿ ಇನ್ ದ ಇಯರ್. ನೋಡಿ ತುಂಬಾ ಸಿಂಪಲ್. ಈ ತರ ಕ್ವಶನ್ಸ್ ಅನ್ನ ನಿಮಗೆ ಕೇಳಿದಾಗ ನೋಡಿ, ಮೈಸೂರಿನಲ್ಲಿ ಡೆವಲಪ್ಮೆಂಟ್ ಆಗಿರುವಂತದ್ದು ನಮ್ಮ ಮನ್ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಟೈಮ್ ಲೈನ್ ಅಲ್ಲಿ. ಸೊ ಹಲವಾರು ಜನ ದಿವಾನರು ಬರ್ತಾರೆ. ಯಾವ ದಿವಾನರ ಟೈಮಲ್ಲಿ ಏನಾಯ್ತು ಅಂತ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ತುಂಬಾ ಪ್ರಮುಖವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ತುಂಬಾ ಕೈಗಾರಿಕೆಗಳು ಬರ್ತವೆ. ಅವ್ರು ಇದ್ದಿದ್ದ ಟೈಮ್ ಲೈನ್ ಫಸ್ಟ್ ವರ್ಲ್ಡ್ ವಾರ್ ಸಮಯ ಆಸುಪಾಸ್ನಲ್ಲಿ ಇರುತ್ತೆ. ಸೊ ಆ ಆಸುಪಾಸದ ಇಯರ್ನೇ ನೀವು ನೋಡ್ಕೊಂಡ್ರೆ, ಸೊ ಫಸ್ಟ್ ಇಯರ್ ವರ್ಲ್ಡ್ ವಾರ್ ನಡೆದಿರೋದು 1914 to 1918. ಸೊ ಆ ಇಯರ್ಗೆ ಹತ್ತಿರವಾಗಿರುವಂತಹ ಇಯರ್ ಅನ್ನ ನೀವು ಗಮನಿಸಿದ್ರೆ ಸೊ ಅದೇ ಆನ್ಸರ್ ಆಗಿರುತ್ತೆ. ಸೊ ಸರಿಯಾದ ಉತ್ತರ 1923. ಸೊ ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದನ್ನ ನೀವು ಗಮನಿಸಿ. ಸೊ ಈ ರೀತಿ ನೀವು ಇಯರ್ ಅನ್ನ ನೆನ್ಪಿಟ್ಕೋಬೇಕು. ನೋಡಿ, ಹಿಸ್ಟ್ರಿಯಲ್ಲಿ ಕೇಳಿದ್ರೆ ಕ್ರೊನಾಲಜಿ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅಂದ್ರೆ ಕಾಲಾನುಕ್ರಮ ಕ್ವಶನ್ಸ್ ಅನ್ನ ತುಂಬಾ ಮೋಸ್ಟ್ ಫೇವ್ರೆಟ್ ಒಬ್ಬ ಪೇಪರ್ ಸೆಟ್ಟರಿಗೆ. ಅದು ಬಿಟ್ರೆ ಈ ರೀತಿ ಇಯರ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ನೇಮ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ಆಗಿರ್ಬೋದು. ಸೊ ಇದನ್ನೇ ನಿಮಗೆ ಟೆಸ್ಟ್ ಮಾಡ್ತಾರೆ ಹಿಸ್ಟ್ರಿಯಲ್ಲಿ. ಸೊ ಹಾಗಾಗಿ ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಂದ್ರೆ ನೀವು ಬಾಯಟ್ ಮಾಡಿದ್ರೆಲ್ಲ ನೆನಪಿರೋದಿಲ್ಲ. ಸೊ ಸ್ಮಾರ್ಟ್ ವೇ ಅಲ್ಲಿ ಒಂದು ಚಾರ್ಟ್ ಮಾಡೋ ಮುಖಾಂತರ ಅಥವಾ ಮೆಮೊರೈಸ್ ಮಾಡೋ ಮುಖಾಂತರ, ಪುನರ್ಮನನ ಮಾಡೋ ಮುಖಾಂತರ ನೆನಪಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ನೋಡಿ, Sacred ensembles of the Hoysala, the nomination for the World Heritage Site are located in which state? ಇದು ಆಕ್ಚುಲಿ ಕರೆಂಟ್ ಅಫೇರ್ಸ್ ಮುಖಾಂತರ ಕೇಳಿದ್ದು. ಅವಾಗ ಇದು ಆಕ್ಚುಲಿ ಕರೆಂಟ್ ಅಫೇರ್ಸ್ ಆಗಿತ್ತು, ಬಟ್ ಇವಾಗ ಅದು ಆಲ್ರೆಡಿ ಸುಮಾರು ವಿಶ್ವ ಪಾರಂಪರಿಕ, ಈಗ ಮಾಯ್ಡಮ್ಸ್ ಆಗಿದೆ ರೀಸೆಂಟ್ ಆಗಿ. ಸೊ ಇವು ತುಂಬಾ ವಿಶ್ವ ಪಾರಂಪರಿಕ ಮತ್ತೆ ಶಿವಾಜಿ ಕೋಟೆಗಳಾಗಿದೆ ತುಂಬಾ ರೀಸೆಂಟ್ ಆಗಿ. ಸೊ ಇವಾಗ ಬೇರೆ ಆಗಿದೆ, ಬಟ್ ಆಗ ಸುದ್ದಿಯಲ್ಲಿ ಇದ್ದಿದ್ರಿಂದ ಈ ಕ್ವಶನ್ ಅನ್ನ ಕೇಳಲಾಗಿತ್ತು. ಸೊ ಕನ್ನಡದಲ್ಲಿ ಓದೋದಾದ್ರೆ, ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲ ಪವಿತ್ರ ಮೇಳಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂದ್ರೆ ಇದು ತುಂಬಾ ಈಸಿ, ಕರ್ನಾಟಕದಲ್ಲಿದೆ. ಯಾವ್ದಾವಪ್ಪ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಅಂದ್ರೆ ನಮ್ಮ ಬೇಲೂರು, ನಮ್ಮ ಹಳೆಬೀಡು ಮತ್ತೆ ನಮ್ಮ ಸೋಮನಾಥಪುರ, ಈ ಮೂರನ್ನು ಸೇರಿ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ ಅಂತ 42ನೇ ವಿಶ್ವ ಪಾರಂಪರಿಕ ತಾಣ. ಸೊ ಶಾಂತಿನಿಕೇತನಿಗೆ ಕೊಡ್ತಾರೆ. ಹಾಗೆ ದೊಲವೀರ ಅಂತ 40ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದು ದೊಲವೀರ, 41ನೇದು ಇದು ಕೊಡ್ತಾರೆ. 42ನೇದು ನಮ್ಮ ಒಂದು ನಮ್ಮ ಹಳೆಬೀಡು ಅವರಿಗೆ ಮತ್ತೆ ಏನು ಹೊಯ್ಸಳರ ಒಂದು ಇದಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್, ಕೃಷ್ಣದೇವರಾಯ ವಾಸ್ ರೂಲರ್ ಆಫ್ ವಿಜಯನಗರ ಎಂಪೈರ್ ಬಿಟ್ವೀನ್. ನೋಡಿ, ಇದು ನಾನು ಹೇಳಿದೆ ಪಾಪ್ಯುಲರ್ ರಾಜರದು ಇಯರ್ಗಳನ್ನು ನೀವು ತುಂಬಾ ನೆನ್ಪಿಟ್ಕೋಬೇಕು. ಉದಾಹರಣೆಗೆ ನಮ್ಮ
ಇಮ್ಮಡಿ ಪುಲಕೇಶಿ ಅವರ ಒಂದು ಟೈಮ್ ಲೈನ್ ಆಗಿರ್ಬೋದು, ಹೊಯ್ಸಳ ವಿಷ್ಣುವರ್ಧನದಾಗಿರ್ಬೋದು, ಇಮ್ಮಡಿ ವೀರಬಲ್ಲಾಳದಾಗಿರ್ಬೋದು. ಸೊ ಈ ತರ ಪರ್ಟಿಕ್ಯುಲರ್ ಟೈಮ್ ಲೈನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಶ್ರೀಕೃಷ್ಣ ದೇವರಾಯ ತುಂಬಾ ಈಸಿ ನೋಡಿ, 1509 ಇಂದ 1529. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸರ್ ಹೇಗೆ ಸರ್ ಹಾಗೆ ನಿಖರವಾಗಿ ಹೇಳ್ತೀರಾ ಅಂತಂದ್ರೆ ನೋಡಿ, ಏನು ಸಂಗಮ ವಂಶದಲ್ಲಿ ದುರ್ಬಲತೆ ಕಾಡ್ತಾ ಇರುತ್ತೆ, ಆಗ ಸಾಳುವ ನರಸಿಂಹ ಬರ್ತಾರೆ. ಸೊ ಚಂದ್ರಗಿರಿಯ ರಾಜ್ಯಪಾಲರಾಗಿರ್ತಾರೆ. ಸೊ ಸಾಳುವ ನರಸಿಂಹ ಬಂದಾಗ ಸೊ ಇಯರ್ 1485 ಅರೌಂಡ್ ಆಗಿರುತ್ತೆ. ಅವರು 1491ಗೆ ತೀರೋಗ್ತಾರೆ. ಸೊ ನಂತರ ಬರುವಂತ ತಿಮ್ಮ ಭೂಪಾನ ಮರ್ಡರ್ ಆಗುತ್ತೆ. ನಂತರ ಬರುವಂತ ಎರಡನೇ ನರಸಿಂಹನ್ ಟೈಮಲ್ಲಿ ತುಳುವ ನರಸನಾಯಕ ಏನು ಅವರ ಕಮಾಂಡರ್ ಇರ್ತಾರೆ, ಅವರು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಿರ್ತಾರೆ, ಅವರು ಕೂಡ ತೀರೋಗ್ತಾರೆ. ಸೊ ಅವಾಗ 1505ಗೆ ಯಾವಾಗ ಎರಡನೇ ವೀರ ನರಸಿಂಹನ ಮರ್ಡರ್ ಮಾಡ್ತಾರೋ ಆಗ ಅವರ ತಮ್ಮ ತುಳುವ ನರಸನಾಯಕನ ಮಗ ತುಳುವ ವೀರ ನರಸಿಂಹ ರಾಜ ಆಗ್ತಾರೆ. ಸೊ ಅವಾಗ ತುಳುವ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ. ಅವರ ನಂತರದಲ್ಲಿ ಬರುವಂತ ಶ್ರೀಕೃಷ್ಣ ದೇವರಾಯ. ಸೊ ನಿಮಗೆ ಈ ಒಂದು ಟೈಮ್ ಲೈನ್ ನಿಮಗೆ ಗೊತ್ತಿದ್ದಿತ್ತು ಅಂತಂದ್ರೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು 1509 ಇಂದ 1529 ಅಂತ ಹೇಳ್ಬಿಟ್ಟು. ಸೊ ನಂತರದಲ್ಲಿ ನೋಡಿ, ಮೃಚ್ಛಕಟಿಕ ವಾಸ್ ರಿಟರ್ನ್ ಬೈ. ಇದು ನಾಟ್ ಸಿಗ್ನಿಫಿಕೆಂಟ್ಲಿ ಕರ್ನಾಟಕ ಹಿಸ್ಟ್ರಿ ಅಲ್ಲ ಇದು, ಬಟ್ ನಾವು ಕರ್ನಾಟಕ ಹಿಸ್ಟ್ರಿಯನ್ನ ಆರಂಭದಲ್ಲಿ ಏನು ನಾವು ಇದನ್ನು ಓದ್ತಾ ಇದ್ದೀವಿ, ಏನಂತ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಥವಾ ಹಿಸ್ಟ್ರಿ ಆಫ್ ಹೆರಿಟೇಜ್ ಏನು ಓದ್ತಾ ಇದೀವಲ್ವಾ, ಅವಾಗ ನಾವು ಮೃಚ್ಛಕಟಿಕ ಬಗ್ಗೆ ಓದ್ತೀವಿ, ರಿಪೀಟೆಡ್ಲಿ ಓದ್ತೀವಿ. ಸೊ ಹಾಗಾಗಿ ಈ ಕ್ವಶನ್ ಮಣ್ಣಿನ ಗಾಡಿ ಅಂತ ಏನು ಕರಿತೀವಲ್ಲ ಮೃಚ್ಛಕಟಿಕ. ಸೊ ಬರ್ದವ್ರು ಯಾರು ಅಂದ್ರೆ ಶೂದ್ರಕ. ತುಂಬಾ ಸಿಂಪಲ್ ಡೈರೆಕ್ಟ್ ಕ್ವಶನ್ ಏನ್ಷಂಟ್ ಹಿಸ್ಟ್ರಿಯಲ್ಲಿ. ಸೊ ಇದಾಗಿತ್ತು. ಸೊ ಸ್ನೇಹಿತರೆ, ಈ ಎರಡು PC ಪತ್ರಿಕೆಗಳನ್ನ ನೋಡಿದಾಗ ತುಂಬಾ ನೇರ ಪ್ರಶ್ನೆ ಹಾಗೆ ತುಂಬಾ ಸುಲಭವಾದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ. ಸೊ CR ಮತ್ತೆ DR ಮುಂಚೆ SSLC ಮಟ್ಟದ ಎಕ್ಸಾಮ್ ಆಗಿತ್ತು. ಸೊ ಹಾಗಾಗಿ ಇಷ್ಟು ಈಸಿ ಕ್ವಶನ್ಸ್ ಅನ್ನ ನಾವು ಇಲ್ಲಿ ನೋಡ್ಬೋದು. ಇವೊಂದು ಇದು 2024ರಲ್ಲಿ ನಡೆದ ಪರೀಕ್ಷೆ ಆಗಿದ್ರು ಕೂಡ ಇಷ್ಟು ಈಸಿ ಪ್ರಶ್ನೆಗಳನ್ನ ನಾವು ನೋಡ್ಬೋದು. ಬಟ್ ಈಗ CR DR ಗಳಿಗೂ ಕೂಡ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟಫ್ನೆಸ್ ಅನ್ನ ನಾವು ಮುಂದಿನ ಪರೀಕ್ಷೆಗಳಲ್ಲಿ ನೋಡ್ಬೋದು. ಸೊ ಹಾಗಾಗಿ ಯಾರು ಈ ಒಂದು ಪೇಪರ್ನ ನೋಡಿ ಸ್ವಲ್ಪ ಏನು ಇಗ್ನೋರೆನ್ಸ್ ಮಾಡ್ತಾ ಇದ್ದೀರಾ ಕರ್ನಾಟಕ ಹಿಸ್ಟ್ರಿಗೆ, ಸೊ ದಯವಿಟ್ಟು ಮಾಡಬೇಡಿ, ಇದನ್ನ ಫೋಕಸ್ ಮಾಡಿ ಓದಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಸಿವಿಲ್ PC ನಾನ್ ಕಲ್ಯಾಣ ಕರ್ನಾಟಕ 1137 ಪೋಸ್ಟು ಸಿವಿಲ್, ಸೊ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ 25 ಫೆಬ್ರವರಿ 2024ಕ್ಕೆ ನಡೆದಂತಹ ಒಂದು ಪ್ರಶ್ನೆ. 5 ಪ್ರಶ್ನೆಯನ್ನ ಕೇಳಿದ್ರು. ಸೊ ಒಂದೆಂತ ನೋಡ್ತಾ ಹೋಗೋಣ. ಸೊ ಚೂಸ್ ದ ಇನ್ಕರೆಕ್ಟ್ ಒನ್. ಸೊ ಪಟ್ಟದಕಲ್ಲು ಚಾಲುಕ್ಯ ಡೈನಾಸ್ಟಿ, ಬೇಲೂರು ಅಂಡ್ ಹಳೆಬೀಡು ಹೊಯ್ಸಳ ಡೈನಾಸ್ಟಿ, ಸ್ಟೋನ್ ಚಾರಿಯಟ್ ಹಂಪಿ ವಿಜಯನಗರ ಎಂಪೈರ್, ನನ್ ಆಫ್ ದಿಸ್. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ತಪ್ಪಾಗಿರುವುದನ್ನ ಆರಿಸಿ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತೆ ಹಳೆಬೀಡು ಹೊಯ್ಸಳ ವಂಶ, ಕಲ್ಲಿನ ರಥ ಮತ್ತು ಹಂಪಿ ನಮ್ಮ ವಿಜಯನಗರ ಸಾಮ್ರಾಜ್ಯ. ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಇದು ಆಕ್ಚುಲಿ ಎಲ್ಲ ಸರಿ ಇದೆ ಆಯ್ತಾ. ನಮ್ಮ ಚಾಲುಕ್ಯ ವಂಶದವ್ರದ್ದು ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಈ ತರ ಬರುತ್ತೆ. ಇನ್ನು ಹೊಯ್ಸಳವ್ರದ್ದು ಬೇಲೂರು, ಹಳೆಬೀಡು, ಸೋಮನಾಥಪುರ ಬರುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದಂತೂ ಹಂಪಿ ನಿಮಗೆ ಗೊತ್ತೇ ಇದೆ. ಸೊ ಹಾಗಾಗಿ 3 ಸರಿಯಾಗಿರೋದ್ರಿಂದ ಇಲ್ಲಿ ತಪ್ಪಾಗಿರೋದನ್ನ ಕಂಡುಹಿಡಿಯೋಕೆ ಹೇಳಿರೋದ್ರಿಂದ ಸರಿಯಾದ ಉತ್ತರ ಯಾವುದು ಅಲ್ಲ, ನನ್ ಆಫ್ ದಿಸ್ ಆಗಿರುತ್ತೆ. ಸೊ ನಂತರದಲ್ಲಿ ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ಖಾದಿ ಭಗೀರಥ ಆಫ್ ಕರ್ನಾಟಕ. ಇದು ನೋಡಿ ತುಂಬಾ ಚೆನ್ನಾಗಿರುವಂತ ಕ್ವಶನ್. ಸೊ ನೋಡಿ, ಕರ್ನಾಟಕದಲ್ಲಿ ಯಾರನ್ನ ಖಾದಿ ಭಗೀರಥ ಅಂತ ಕರೀತಾರೆ ಅಂತ. ಇದು ತುಂಬಾ ಟ್ರಿಕಿ ಕ್ವಶನ್ ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಿ. ನಮಗೆಲ್ಲರಿಗೂ ಗೊತ್ತು ಕರ್ನಾಟಕದ ಗಾಂಧಿ ಯಾರು ಅಂತ. ಸೊ ಕರ್ನಾಟಕದ ಗಾಂಧಿ ಗೊತ್ತು. ಸೊ ನಿಮಗೆಲ್ಲರಿಗೂ ಗೊತ್ತು ಕರ್ನಾಟಕದ ಗಾಂಧಿ ಹರ್ಡಿಕರ್ ಮಂಜಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಕರ್ನಾಟಕದ ಕೇಸರಿ, ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ ಅಂತ ಗೊತ್ತು. ಕನ್ನಡದ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಅಂತ ಗೊತ್ತು. ಸೊ ಇವರೆಲ್ಲ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂಥವ್ರು. ಸೊ ಇಲ್ಲಿ ಆ ಟೈಮ್ ಲೈನ್ ನಲ್ಲಿ ಮತ್ತೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆರ್ಮ್ಡ್ ರೆಬೆಲಿಯನ್ ಆಯ್ತು, ನಂತರದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಯ್ತು, ಅದಾದ್ಮೇಲೆ ಬಂದಂತಹ ಗಾಂಧಿ ಯುಗ, ಇವೆಲ್ಲ ನೀವು ಕಲ್ತಿರ್ತೀರ. ಸೊ ಬಟ್ ಇಲ್ಲಿ ಖಾದಿ ಭಗೀರಥ ಯಾರು ಅಂತ ಸ್ಪೆಸಿಫಿಕ್ ಪರ್ಸನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಕರ್ನಾಟಕದ ಗಾಂಧಿ ಹರ್ಡಿಕರ್ ಮಂಜಪ್ಪ ಅಂತ ಗೊತ್ತಿರೋದ್ರಿಂದ ನಿಮ್ಮ ತಲೆ ಏನ್ ನೋಡ್ತಾ ಇರುತ್ತೆ ಅಂದ್ರೆ ಅದು ರಿಲೇಟೆಡ್ ಅವರೇ ಇರ್ತಾರೆ. ಅಥವಾ ಸೊ ಏನಾದ್ರು ಆಪ್ಷನ್ ಅವ್ರು ಕೊಟ್ಬಿಟ್ಟಿದ್ರು ಹೆಸರು ಅಂದ್ರೆ ನೀವು ಅವ್ರಿಗೆ ಹಾಕ್ತಾ ಇದ್ರಿ, ನನಗಂತೂ ಗೊತ್ತು. ಸೊ ಆದ್ರೆ ಅವರಲ್ಲ. ಸರಿಯಾದ ಉತ್ತರ ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. ಸೊ ಗಂಗಾಧರ್ ರಾವ್ ದೇಶಪಾಂಡೆ ಇದ್ರಲ್ಲ, ಅವರಿಗೆ ಖಾದಿ ಭಗೀರಥ. ಸರ್ ಯಾಕೆ ಸರ್ ಅಂದ್ರೆ ನೋಡಿ ತುಂಬಾ ಸಿಂಪಲ್. ಇವೊಂದು ಕರ್ನಾಟಕದ ಗಾಂಧಿ ಹರ್ಡಿಕರ್ ಮಂಜಪ್ಪ ಇದ್ರು ಕೂಡ ನಮ್ಮ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಚರಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದಲ್ಲದೆ ಇನ್ನು ಖಾದಿಯನ್ನ ಬಳಸಲಿಕ್ಕೆ ಸೊ ಅವ್ರನ್ನೆಲ್ಲ ತುಂಬಾ ಏನ್ ಮಾಡ್ತಾರೆ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಖಾದಿ ಭಗೀರಥ ಅಂತ ಕರ್ನಾಟಕದ್ದು ಕರಿತೀವಿ. ಸೊ ಈ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಇದೆ ಅಲ್ವಾ, ಸ್ವಲ್ಪ ಟ್ರಿಕ್ಕಿ ಆಗತ್ತೆ. ಅಂದ್ರೆ ತುಂಬಾ ಪಾಯಿಂಟ್ಸ್ ಬರ್ತವೆ, ತುಂಬಾ ಜನ ಬರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ನೆನಪಲ್ಲಿ ಇಟ್ಕೋಬೇಕು. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಒಂದು ಆರ್ಡರ್ ವೈಸ್ ನಲ್ಲಿ ನೀವು ಓದ್ಕೊಂಡೋದ್ರೆ ಎಲ್ಲ ನೆನಪಲ್ಲಿರುತ್ತೆ. ಸೊ ನಂತರದಲ್ಲಿ ನೋಡಿ, ಇದು ಕೂಡ ನೋಡಿ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು. ಎಷ್ಟೋ ಸುಮಾರು ಜನಕ್ಕೆ ಇವ್ರು ಗೊತ್ತೇ ಇರಲಿಲ್ಲ ಈ ಪ್ರಶ್ನೆ ಆಗೋರು.
ಇರೋವರೆಗೂ. ಸೊ ಫೇಮಸ್ ಫ್ರೀಡಮ್ ಫೈಟರ್ ಬಳ್ಳಾರಿ ಸಿದ್ದಮ್ಮ ವಾಸ್ ಬಾರ್ನ್ ಇನ್ ವಿಚ್ ತಾಲೂಕ್ ಅಂತ ಕೇಳಿದ್ದಾರೆ. ಸೊ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಅವರು ಯಾವ ತಾಲೂಕಿನಲ್ಲಿ ಜನಿಸಿದ್ರು? ಧಾರವಾಡ, ಚಿತ್ರದುರ್ಗ, ಹಾವೇರಿ, ಶಿಗ್ಗಾಂವ್. ಸೊ ಸರಿಯಾದ ಉತ್ತರ ಶಿಗ್ಗಾಂವ್. ನಿಮಗೆ ಅಟ್ಲೀಸ್ಟ್ ತಾಲೂಕು ಯಾವುದು ಜಿಲ್ಲೆ ಯಾವುದು ಅನ್ನೋ ವ್ಯತ್ಯಾಸ ಗೊತ್ತಿದ್ರಾದ್ರೂ ನೀವು ಇದಕ್ಕೆ ಅಪ್ಲೈ ಮಾಡ್ಬಿಡ್ಬೋದಿತ್ತು. ಬಟ್ ನಿಮಗೆ ಬಳ್ಳಾರಿ ಸಿದ್ದಮ್ಮ ಅವ್ರ ಬಗ್ಗೆ ಗೊತ್ತಿರಬೇಕು, ಕಮಲಾದೇವಿ ಚಟ್ಟೋಪಾಧ್ಯಾಯ ಬಗ್ಗೆ ಗೊತ್ತಿರಬೇಕು, ನಮ್ಮ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇದನ್ನೆಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅದಕ್ಕಾಗಿ ಇದ್ರ ಮೇಲೆ ಪ್ರಶ್ನೆ ಮಾಡ್ತಿರೋವಂಥದ್ದು. ನಂತರ ನೋಡಿ, ಎಪಿಸೆಂಟರ್ ಆಫ್ ಈಚಲು ಮರದ ಚಳುವಳಿ ದ ಟಾಡಿ ಟ್ರೀ ಮೂವ್ಮೆಂಟ್ ವಾಸ್ ಇನ್. ಸೊ ಈಚಲು ಮರದ ಚಳುವಳಿ ಕೇಂದ್ರ ಬಿಂದು ಯಾವುದು ಅಂತ ಹೇಳ್ಬಿಟ್ಟು ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅರಣ್ಯ ಸತ್ಯಾಗ್ರಹ ಅಂತ ಮಾಡ್ತಿರ್ತಾರೆ ನೋಡಿ, ಬಹಳ ಚೆನ್ನಾಗಿದೆ, ಇದು ತುಂಬಾ ಅದ್ಭುತವಾಗಿದೆ. ಏನು ಕಾನೂನು ಭಂಗ ಚಳುವಳಿ ಮಾಡ್ತಾರೆ. ಇದು ಸ್ಟಾರ್ಟಿಂಗ್ ಸ್ವದೇಶಿ ಚಳುವಳಿಯಿಂದನೂ ಇದೇ ತರ ಬಂದಿರುತ್ತೆ, ಅಸಹಕಾರ ಚಳುವಳಿ ಹಿಂಗೆ ಆಗಿರುತ್ತೆ. ಬಟ್ ಯಾವಾಗ ಕಾನೂನು ಭಂಗ ಚಳುವಳಿ ಈ ಟೈಮ್ ಎಲ್ಲ ಆಗ್ತಾ ಇರುತ್ತೆ. ಸೊ ಸ್ನೇಹಿತರೆ ನೋಡಿ, ಬಹಳ ಅದ್ಭುತವಾದ ವಿಷಯ ಇದು. ಏನಂತಂದ್ರೆ ನೋಡಿ, ಬ್ರಿಟಿಷರಿಗೆ ಹಿಂಸೆ ಕೊಡ್ತಿದ್ರು. ಯಾವ ತರ ಕೊಡ್ತಾ ಇದ್ರು? ಸೊ ರೈಲ್ವೆನಲ್ಲಿ ಟಿಕೆಟ್ ಇಲ್ದಂಗೆ ಪ್ರಯಾಣ ಮಾಡುವಂಥದ್ದು, ರೈಲ್ವೆ ಹಳಿ ಕೀಳೋದು, ಬ್ರಿಟಿಷ್ ಅವ್ರದ್ದು ಅಂಚೆ ಇದೆಯಾ ಅಂಚೆ ಸುಟ್ಟಾಕೋದು, ಪೊಲೀಸ್ ಸ್ಟೇಷನ್ ಇದೆಯಾ ಪೊಲೀಸ್ ಸ್ಟೇಷನ್ ಸುಟ್ಟಾಕೋದು, ಈಚ್ಲು ಮರ ಕಡಿಬೇಡಿ ಅಂತ ಫಾರೆಸ್ಟ್ ಆಕ್ಟ್ ಹೇಳುತ್ತೆ, ಅವ್ರು ಈಚ್ಲು ಮರ ಕಡಿಯೋದು. ಈ ರೀತಿ ಬಹಳ ಏನ್ ಮಾಡ್ತಾ ಇದ್ರು, ಕಾನೂನು ಭಂಗ ಮಾಡ್ತಾ ಇದ್ರು. ಸೊ ಅದನ್ನೇ ಅದೇ ಟೈಮಲ್ಲಿ ಬಂದಂತಹ ಈ ಅರಣ್ಯ ಸತ್ಯಾಗ್ರಹದಲ್ಲೇ ಈ ಈಚಲು ಮರದ ಚಳುವಳಿ ನಡೆದಿದ್ದಂಥದ್ದು. ಸೊ ಇದು ನಡೆದಿದ್ದು ನೋಡಿ, ಈಸಿಯಾಗಿ ತುರುವನೂರು ಚಿತ್ರದುರ್ಗದಲ್ಲಿ ನಡೀತು ಸ್ನೇಹಿತರೆ. ಸೊ ಸುಮಾರು ಪ್ಲೇಸಸ್ಗಳಿದಾವೆ. ಸೊ ಇದನ್ನ ನೋಟ್ಸ್ ಅಲ್ಲಿ ಎಲ್ಲ ಕಡೆನೂ ಕೂಡ ಬರ್ಸಿರ್ತೇವೆ. ಸೊ ಇದು ನೋಡಿ, ಈಸೂರು ಬಂದ್ಬಿಟ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮ್ ನಲ್ಲಿ ಬರುತ್ತೆ. ಅಣ್ಣಿಗೆರೆ, ಧಾರವಾಡ, ಯಡಿಯೂರು, ತುಮಕೂರು ಅಲ್ಲ. ಸರಿಯಾದ ಉತ್ತರ ಬಂದು ತುರುವನೂರು ಚಿತ್ರದುರ್ಗ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ್ರಾವಿಡ, ನಾಗರ, ವೇಸರ, ಆರ್ ಅಂತ ಕೇಳಿದ್ದಾರೆ. ಸೊ ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಏನು ಅಂತ ಪ್ರಶ್ನೆ ನೋಡಿ. ದೇವಾಲಯದ ವಾಸ್ತುಶಿಲ್ಪದ ಶೈಲಿಗಳು, ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು ಯಾವುದೂ ಅಲ್ಲ. ದ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್, ಸೋಶಿಯೋ ಕಲ್ಚರಲ್ ಗ್ರೂಪ್ಸ್, ಜಿಯೋಗ್ರಫಿಕಲ್ ರೀಜನ್ಸ್, ನನ್ ಆಫ್ ದೀಸ್ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತು, ಇದು ಟೆಂಪಲ್ ಆರ್ಕಿಟೆಕ್ಚರ್. ನೋಡಿ, ನಾಗರ ಶೈಲಿ ಬಂದು ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿರುತ್ತೆ, ದ್ರಾವಿಡ ಶೈಲಿ ಬಂದು ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಆಗಿರುತ್ತೆ. ನೋಡಿ, ನಮ್ಮ ಬಾದಾಮಿ ಚಾಲುಕ್ಯರು ಎಂತ ಅದ್ಭುತ ಮಾಡ್ತಾರೆ ಅಂತಂದ್ರೆ, ಈ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯನ್ನ ಮಿಶ್ರಣ ಮಾಡಿಬಿಟ್ಟು ಏನು ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನ ತಗೋಬರ್ತಾರೆ. ಸೊ ನೀವು ಅದನ್ನ ಪಟ್ಟದಕಲ್ಲು, ಬೇರೆ ಬೇರೆ ಕಡೆ ಎಲ್ಲ ಪ್ಲೇಸಸ್ ನಲ್ಲಿ ನೋಡ್ಬೋದು. ನೋಡಿ, ಒಂದು ಯಾವ ತರ ಗೆಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಮೂರು ಪ್ಲೇಸ್ಗಳು ಬಾದಾಮಿ ಚಾಲುಕ್ಯರಿಗೆ ಸೇರುತ್ತೆ. ಆದರೆ ಪಟ್ಟದಕಲ್ಲಿಗೆ ಮಾತ್ರ ನಾವು ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಬಾದಾಮಿನೂ ಅವರೇ ಕಟ್ಟಿದ್ದು, ಐಹೊಳೆನೂ ಅವರೇ ಕಟ್ಟಿದ್ದು. ಯಾಕೆ ಪಟ್ಟದಕಲ್ಲಿಗೆ ಮಾತ್ರ ಕೊಡ್ತಾರೆ ಅಂದ್ರೆ ನೋಡಿ, ವಿಶೇಷ ಅದೇ. ನೀವು ಯಾರಾದ್ರೂ ಪಟ್ಟದಕಲ್ಲಿಗೆ ಹೋಗಿದ್ರೆ ಗಮನಿಸಿರ್ತೀರಾ, ಅಲ್ಲಿ ನೀವು ನಾಗರ ಶೈಲಿಯ ಏನು ಟೆಂಪಲ್ಸ್ ಅನ್ನ ಕೂಡ ನೋಡ್ಬೋದು. ಉದ್ದವಾದ ಶಿಖರ, ವಿಮಾನಗಳಿರುವಂತದ್ದನ್ನ ನೀವು ನೋಡ್ಬೋದು. ಹಾಗೆ ದ್ರಾವಿಡ ಶೈಲಿ ಇದೆ, ಗೋಪುರ ವಿಶೇಷವಾಗಿ ಗೋಪುರ ಇರುತ್ತಲ್ವ, ಮೆಟ್ಟಲಾಕೃತಿಯಲ್ಲಿ ಮೇಲೆ ಇರುವ ಗೋಪುರ, ಅದನ್ನು ನೀವು ಗಮನಿಸಬಹುದು. ನಂತರದಲ್ಲಿ ಅವೆರಡು ಮಿಶ್ರಿತವಾಗಿರುವಂತಹ ವೇಸರ ಸ್ಟೈಲ್ ಆಫ್ ಟೆಂಪರೇಚರ್, ಅವೆರಡು ಮಿಶ್ರಣವಾಗಿರುವಂತಹ ವೇಸರ ಸ್ಟೈಲ್ ಆಫ್ ಟೆಂಪಲ್ಸ್ ಅನ್ನ ಕೂಡ ನೀವು ನೋಡಬಹುದು ಅಂತ ಹೇಳ್ತಾ. ಸೊ ಇದಕ್ಕೆ ಸರಿಯಾದ ಉತ್ತರ ಇದಾಗಿತ್ತು. ಸೊ ಸ್ನೇಹಿತರೆ, ಇದಾಗಿತ್ತು ಸಿವಿಲ್ ಪಿ ಸಿ ಪೇಪರ್. ಇದು ಸ್ವಲ್ಪ ಟಫ್ ಇತ್ತು. ಯಾವುದು ಸಿವಿಲ್ ಪಿ ಸಿ ಪೇಪರ್ ಅಂದ್ರೆ ಕ್ವಶನ್ ವೈಸ್ ಅಲ್ಲ, ನಾನು ಓವರ್ ಆಲ್ ಎಕ್ಸಾಮ್ ವೈಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಟ್ ಆಫ್ ಕೇವಲ 65, 70 ಈ ರೀತಿ ನಿಂತಿತ್ತು. ಸೊ ಈಗ ಸಿವಿಲ್ ಪಿ ಸಿ ಅವ್ರದ್ದೇ 454 ಪೋಸ್ಟ್, ಕಲ್ಯಾಣ ಕರ್ನಾಟಕದ್ದು 10 ಡಿಸೆಂಬರ್ 2023 ಕೇಳದಂತಹ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಸೊ ಸ್ನೇಹಿತರೆ, ಇನ್ 1914 Mysore Lancers were ordered to take part in the World War I and were marched first to 1914ರಲ್ಲಿ ಮೈಸೂರು ಲ್ಯಾನ್ಸರ್ಸ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದಂಡು ಮೊದಲು ಎಲ್ಲಿಗೆ ಹೊರಟಿತ್ತು ಅಂತ ನೋಡಿ. ಅದ್ಭುತವಾದ ಕ್ವಶನ್ ಸ್ನೇಹಿತರೆ. ನೀವು ಯಾವುದೋ ಆಥರ್ ಬುಕ್ಸ್ ನ ನೋಡಿರ್ತೀರಾ, ಎಲ್ಲೆಲ್ಲೋ ನೋಡಿರ್ತೀರಾ, ಈ ಪಾಯಿಂಟ್ ಸಿಕ್ಕಿರೋದಿಲ್ಲ ನಿಮಗೆ. ಸೊ ಎಲ್ಲಿಗೆ ಹೋಗಿತ್ತಪ್ಪ ಅಂತಂದ್ರೆ ಇದು ಸ್ಕೂಲ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಈಜಿಪ್ಟ್. ಸೊ ಹಾಗಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮೈಸೂರು ಸಿವಿಲ್ ಸರ್ವಿಸಸ್ examination held for the first time in 1891 and was started by which diwan? ಇದು ತುಂಬಾ ಈಸಿ ಪ್ರಶ್ನೆ ಸ್ನೇಹಿತರೆ, ಡೈರೆಕ್ಟ್ ಪ್ರಶ್ನೆ. ಕೆ ಶೇಷಾದ್ರಿ ಅಯ್ಯರ್ ನಿಮಗೆ ಗೊತ್ತಿರುತ್ತೆ. ಸೊ ಮೈಸೂರು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅದೇ ಮುಂದೆ KAS ಎಕ್ಸಾಮ್ ಆಯ್ತು ಅಂತ ನಾವು ಹೇಳ್ತೀವಿ. ಸೊ ಇದು 1891 ನಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರ ಒಂದು ಕೊಡುಗೆ.
ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನ ಯಾವಾಗ ಸ್ಥಾಪಿಸಲಾಯಿತು? ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಮೈಸೂರು ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ ಸ್ನೇಹಿತರೆ. ಸರಿಯಾದ ಉತ್ತರ 1907 ಆಗಿರುತ್ತೆ. ನೋಡಿ ತುಂಬಾ ಅದ್ಭುತ. ನೋಡಿ ನಮ್ಮ ಕರ್ನಾಟಕದಲ್ಲಿ ಮೊದಲೇನೆ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು. ಅಂದ್ರೆ ನಾವೇನ್ ವಿಧಾನಸಭೆ ಅಂತ ಕರಿತೀವಲ್ವಾ, ಅದು ಮೊದಲೇ ಇತ್ತು ನಮ್ಮಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳ್ಬಿಟ್ಟು. 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಸೊ ಅದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಮುಂದೆ ದಿನಗಳಲ್ಲಿ ವಿಧಾನ ಪರಿಷತ್ ಕೂಡ ಮಾಡ್ತಾರೆ. ಅವರು ಏನ್ ಕೌನ್ಸಿಲ್ ಅಂತ ಏನು ಓದ್ತಾ ಇದೀವಲ್ಲ ಅದನ್ನು ಕೂಡ ತಯಾರು ಮಾಡ್ತಾರೆ. ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಇದೇ ಮುಂದೆ ಐಡಿಯಾಲಜಿ ಬಂದಿರುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಮಾಡ್ತಾ ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ 1907 ಅಲ್ಲೇ ನಮ್ಮ ಮೈಸೂರಿನಲ್ಲಿ ಇತ್ತು ಅನ್ನೋದು ನೀವು ಗಮನಿಸಿ. ಹರಿಹರ ಅಂಡ್ ಬುಕ್ಕರ್ ಬಿಲಾಂಗ್ ಟು ವಿಚ್ ಡೈನೆಸ್ಟಿ? ಸಂಗಮ ಡೈನೆಸ್ಟಿ. ನಾನು ನಿಮಗೆ ಹೇಳಿದ್ದೀನಿ, ತುಂಬಾ ಸುಲಭವಾದ ಪ್ರಶ್ನೆ ಇದಾಗಿತ್ತು. ನಂತರ ಮೋಹನ ತರಂಗಿಣಿ ವಾಸ್ ಕಂಪೋಸ್ಡ್ ಬೈ. ಸೊ ಮೋಹನ ತರಂಗಿಣಿ, ಸೊ ಇದು ಯಾರು ಕಂಪೋಸ್ ಮಾಡಿದಂತ? ತುಂಬಾ ನೇರವಾದ ಪ್ರಶ್ನೆ. ಸರಿಯಾದ ಉತ್ತರ ಕನಕದಾಸರು. ನೋಡಿ, ಸಂಗೀತ ರತ್ನಾಕರ ಇಸ್ ಅ ವರ್ಕ್ ಬೈ ಶಾರಂಗ ದೇವ. ಸೊ ನಾಟ್ ಸ್ಪೆಸಿಫಿಕಲಿ ಕರ್ನಾಟಕ ಹಿಸ್ಟ್ರಿ, ಬಟ್ ನಿಮಗೆ ಕರ್ನಾಟಕ ಹಿಸ್ಟ್ರಿಯ ಬುಕ್ಸ್ಗಳು ಗೊತ್ತಿದ್ರೆ ಸೊ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ವಿಚ್ ಇಸ್ ದ ನ್ಯೂಲಿ ಕ್ರಿಯೇಟೆಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ? ನಾನು ಅಗೇನ್ ಹೇಳ್ದಂಗೆ ಈ ಎಕ್ಸಾಮ್ ಸ್ವಲ್ಪ ಹಿಂದೆ ನಡೆದಿದ್ರಿಂದ ಸೊ ಅದನ್ನ ಕ್ವಶನ್ ಕೇಳಲಾಗಿತ್ತು. ಸರಿಯಾದ ಉತ್ತರ ವಿಜಯನಗರ. ಇತ್ತೀಚೆಗೆ ಮಾಡಿದಂಥ ಹೊಸ ಜಿಲ್ಲೆ. ಒಟ್ಟಾರೆ 31 ಜಿಲ್ಲೆ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಸ್ನೇಹಿತರೆ, ಇಲ್ಲಿ ತನಕ ನಾವು ನೋಡಿರೋದು PC ಪ್ರಶ್ನೆಗಳು. ಸೊ 4 PC ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಾನು ನಿಮಗೆ ಎಲ್ಲ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮಗೆ ನೋಡಿದಾಗ ಏನನ್ಸ್ತು ಅಂದ್ರೆ ಸ್ವಲ್ಪ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ, ಸ್ವಲ್ಪ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಎಲ್ಲದನ್ನ ಫೋಕಸ್ ಮಾಡಿ ಓದಬೇಕು. ನಾಟ್ ಓನ್ಲಿ ಸ್ಪೆಸಿಫಿಕ್ ಪಾಯಿಂಟ್ಸ್. ಸೊ ಪ್ರಮುಖವಾಗಿರೋ ಘಟನೆಗಳನ್ನ ಪ್ಲಸ್ ನೀವು ರಿವಿಷನ್ ಅನ್ನ ಮಾಡಲೇಬೇಕಂತ ಗೊತ್ತಾಯ್ತು. ಸೊ ಈಗ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಅನ್ನ ನೋಡೋಣ. ಸೊ ಸಿವಿಲ್ PSI 402 ರೀ ಎಕ್ಸಾಮ್ 3 ಅಕ್ಟೋಬರ್ 2024ಕ್ಕೆ ನಡೆದಿರುವಂತದ್ದು. ಸೊ ಇದು ಕನ್ನಡ ಇಂಗ್ಲಿಷ್ ಎರಡು ಸಿಗ್ಲಿಲ್ಲ. ಸೊ ಇಂಗ್ಲಿಷ್ ಅಲ್ಲಿ ಇರೋದನ್ನ ನೋಡೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್: ಕೊಳ್ಳೇಗಾಲ, ಬಳ್ಳಾರಿ, ದಕ್ಷಿಣ ಕನ್ನಡ, ಅಮೀನ್ ದಿವಿ ಅಂತ ಹೇಳ್ಬಿಟ್ಟು. ಸೊ 4 ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹೌ ಮೆನಿ ಆಫ್ ದಿಸ್ ಅಬೋ ರೀಜನ್ಸ್ ವರ್ ಮರ್ಜ್ಡ್ ವಿತ್ ಯೂನಿಫೈಡ್ ಕರ್ನಾಟಕ ಇನ್ 1956 ಫ್ರಮ್ ಮದ್ರಾಸ್ ಪ್ರೆಸಿಡೆನ್ಸಿ? ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ತೆಗೆದುಕೊಂಡಿರುವಂತ ಈ 4 ಪ್ಲೇಸ್ಗಳಲ್ಲಿ ಯಾವ್ದು ಅಂತ ಕೇಳಿದ್ದಾರೆ. ನೋಡಿ ತುಂಬಾ ಸಿಂಪಲ್. ನಮ್ಮ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಇವೆರಡನ್ನ ಮಾತ್ರ ಮದ್ರಾಸ್ ಪ್ರೆಸಿಡೆನ್ಸಿ ಹತ್ರ ಇರುತ್ತೆ. ನಿಮ್ಗೆ ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗುತ್ತೆ. ಬಳ್ಳಾರಿ ಅಂದ್ರೆ ಹೈದರಾಬಾದಿಗೆ ಹತ್ರ ಇದೆ ಅಲ್ವಾ, ಸೊ ಹೈದರಾಬಾದ್ ನಿಜಾಮಂದು ಅಂತ ಅನ್ಕೊಂತೀರಾ? ಅಲ್ಲ. ಸೊ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿ ಹತ್ರ ಇರುತ್ತೆ, ದಕ್ಷಿಣ ಕನ್ನಡ ಮದ್ರಾಸ್ ಪ್ರೆಸಿಡೆನ್ಸಿ ಹತ್ರ. ಅವೆರಡನ್ನ ನಾವು ಕರ್ನಾಟಕ ಯೂನಿಫೈ ಮಾಡ್ತಾ 19 ಜಿಲ್ಲೆ ಮಾಡಿತ್ತು 1956 ಅಲ್ಲಿ. ಸೊ ಅವೆರಡನ್ನ ತೆಗೆದುಕೊಂಡಿತ್ತು. ಸರಿಯಾದ ಉತ್ತರ ಓನ್ಲಿ 2 ಆಗಿರುತ್ತೆ. ಓಕೆ ಸ್ನೇಹಿತರೆ, ಸರಿಯಾದ ಉತ್ತರವನ್ನ ಈ ಕ್ವಶನ್ ಅನ್ನ ನೋಡ. ವಿತ್ ರೆಫರೆನ್ಸ್ ಟು ದ ಆರ್ಗನೈಸೇಷನ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ, ಸೊ ಕನ್ಸಿಡರ್ ದ ಫಾಲೋಯಿಂಗ್: ಮಾಜಿನಿ ಕ್ಲಬ್ ಗಂಗಾಧರ ರಾವ್ ದೇಶಪಾಂಡೆ, ಚರಕ ಸಂಘ ಹನುಮಂತರಾಯ್ ದೇಶಪಾಂಡೆ, ಹಿಂದೂಸ್ತಾನಿ ಸೇವಾದಳ್ ಹರ್ಡೀಕರ್ ಮಂಜಪ್ಪ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವ್ದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಮ್ಯಾಜಿನಿ ಕ್ಲಬ್ ಇರೋದು ಮಾಡಿರುವಂಥದ್ದು ಹನುಮಂತರಾಯ್ ದೇಶಪಾಂಡೆ. ಸೊ ಸ್ವಲ್ಪ ಉಲ್ಟಾ ಮಾಡಿದ್ದಾರೆ ಅದರಲ್ಲಿ. ಚರಕ ಸಂಘ ಮಾಡಿರೋದು ಗಂಗಾಧರ ರಾವ್ ದೇಶಪಾಂಡೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ತರ ಮಾಡಿದ್ದಾರೆ. ಹಿಂದೂಸ್ತಾನ್ ಸೇವಾದಳ ಮಾಡಿರೋದು NS ಹರ್ಡೀಕರ್, ನಾಟ್ ಹರ್ಡೀಕರ್ ಮಂಜಪ್ಪ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಲಿಕ್ಕಂತಾನೆ ಈ ರೀತಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಕೂಡ ಸರಿಯಾದ ಮ್ಯಾಚಿಂಗ್ ಅಲ್ಲ. ನೀವು ಯಾರಾದ್ರೂ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಓದಿದ್ರೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ಸರಿಯಾದ ಉತ್ತರ ನನ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್: ಡೊಮಿಂಗೋ ಪಿಯಾಸ್, ನಿಕೆಟಿನ್, ನ್ಯೂನಿಸ್, ನಿಕೊಲೋ ಡಿ ಕಾಂಟಿ. ಹೌ ಮೆನಿ ಆಫ್ ದಿಸ್ ಪೋರ್ಚುಗೀಸ್ ಟ್ರಾವೆಲ್ ವಿಸಿಟೆಡ್ ಇನ್ ವಿಜಯನಗರ? ಅಂದ್ರೆ ಕೆಳಗಿನಲ್ಲಿ ಪೋರ್ಚುಗೀಸ್ ಇಂದ ಬಂದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಡೊಮಿಂಗೋ ಪಿಯಾಸ್ ಪೋರ್ಚುಗೀಸ್ನ ಪ್ರವಾಸಿಗ, ನ್ಯೂನಿಸ್ ಪೋರ್ಚುಗೀಸಿನ ಪ್ರವಾಸಿಗ, ಆದ್ರೆ ನಿಕೆಟಿನ್ ಬಂದು ರಷ್ಯಾದಿಂದ ಬಂದಿರ್ತಾರೆ, ನಿಕೊಲೋ ಡಿ ಕಾಂಟಿ ಬಂದ್ಬಿಟ್ಟು ನಿಮಗೆ ಇಟಲಿಯಿಂದ ಬಂದಿರ್ತಾರೆ. ಸೊ ಹಾಗಾಗಿ ನೀವು ಯಾರ್ಯಾವ ವಿದೇಶಿಗರು ಯಾರ್ಯಾರ ಆಸ್ಥಾನಕ್ಕೆ ಎಲ್ಲೆಲ್ಲಿಂದ ಬರ್ದಿದ್ದಾರೆ, ಅವ್ರು ಏನು ಬರ್ದಿದ್ದಾರೆ ಅಂದ್ರೆ ಸತಿ ವ್ಯವಸ್ಥೆ ಬಗ್ಗೆ ಬರ್ದವ್ರು ಯಾರು, ದೇವದಾಸಿ ವ್ಯವಸ್ಥೆ ಬಗ್ಗೆ ಬರ್ದವ್ರು ಯಾರು, ದಸರಾ ಈ ತರ ಅದ್ಭುತವಾಗಿ ನಡೀತಿತ್ತಪ್ಪ ನಮ್ಮ ವಿಜಯನಗರ ಕಾಲದಲ್ಲಿ, ಮಹಾನವಮಿ ಬಗ್ಗೆ ಬರ್ದವ್ರು ಯಾರು, ಶ್ರೀಕೃಷ್ಣ ದೇವರಾಯನ್ ರುಟೀನ್ ಬರ್ದಿದ್ದಾರೆ, ಅವ್ರು ಯಾವ ತರ ಎದ್ದೋತಾ ಇದ್ರು, ಏನ್ ಮಾಡ್ತಾ ಇದ್ರು ಅಂತ. ಸೊ ಅದನ್ನ ಬರ್ದವ್ರು ಯಾರು? ಈ ತರ ವಿದೇಶಿಗ ಪ್ರವಾಸಿಗರ ಅನ್ನೋದು ಫೇವ್ರೇಟ್ ಕ್ವಶನ್ ಒಬ್ಬ ಪೇಪರ್ ಸೆಟ್ಟರ್ಗೆ. ನೀವು ಇದಲ್ಲದೆ ಇನ್ನೊಂದು ನೀವು ಗಮನಿಸಬಹುದು, UPSC ಎಕ್ಸಾಮ್ ನಲ್ಲಿ ಪ್ರತಿ ವರ್ಷ UPSC ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಒಂದಾದ್ರೂ ವಿಜಯನಗರದ ಕ್ವಶನ್ ಇದ್ದೇ ಇರುತ್ತೆ. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ವಿಜಯನಗರ. ಸೊ ಹಾಗಾಗಿ ಅದರ ಬಗ್ಗೆ ಓದ್ಕೊಳ್ಳಿ. ಸೊ ಇಲ್ಲಿ ಪಿಯಾಸ್ ಮತ್ತು ನ್ಯೂನಿಸ್ 2 ಜನ ಪೋರ್ಚುಗೀಸ್ ಪ್ರವಾಸಿಗರಾಗಿರ್ತಾರೆ. ಸೊ ಇಲ್ಲಿ ಎಷ್ಟು ಜನ ಅಂತ ಕೇಳಿದ್ದಾರೆ? ಸೊ ಓನ್ಲಿ 2. ಓಕೆ ಸ್ನೇಹಿತರೆ, ಇಲ್ಲೊಂದು ಆರ್ಕಿಟೆಕ್ಚರ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾನೆ. ವಿತ್ ರೆಫರೆನ್ಸ್ ಟು ಹೊಯ್ಸಳ ಟೆಂಪಲ್ ಕನ್ಸಿಡರ್ ದ ಫಾಲೋಯಿಂಗ್: ಏಕಕೂಟ,
ಚನ್ನಕೇಶವ ಟೆಂಪಲ್ ಬೇಲೂರು, ದ್ವಿಕೂಟ ಹೊಯ್ಸಳೇಶ್ವರ ಟೆಂಪಲ್ ಹಳೇಬೀಡು, ತ್ರಿಕೂಟ ಲಕ್ಷ್ಮೀ ಟೆಂಪಲ್ ದೊಡ್ಡಗದ್ದವಳ್ಳಿ, ಚತುಷ್ಕೂಟ ವೀರನಾರಾಯಣ ಟೆಂಪಲ್ ಬೆಳವಾಡಿ ಅಂತ. ನೋಡಿ ನಮಗೊಂದು ಸಿಂಪಲ್ ಆಗಿ ಒಂದು 5 ಸೆಕೆಂಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಸ್ನೇಹಿತರೆ ಏನಾಗಿರುತ್ತೆ ಅಂತ ಅಂದರೆ, ಒಂದು ದೇವಸ್ಥಾನಕ್ಕೆ ಕೆಳಗಡೆ ಬೇಸ್ ಇರುತ್ತಲ್ವಾ, ಆ ಬೇಸ್ನ ಸ್ಟ್ರಕ್ಚರ್ ಯಾವ ರೀತಿ ಆದರೂ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಆಯತಾಕಾರ ಅಥವಾ ಚೌಕಾರ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಸೊ ಅದರ ಮೇಲ್ಗಡೆ ಏನಾಗಿರುತ್ತೆ, ಟೆಂಪಲ್ ಇರುತ್ತೆ. ಸೊ ಟೆಂಪಲಲ್ಲಿ 3 ಭಾಗ ಇರುತ್ತೆ ಸ್ನೇಹಿತರೆ. ಸೊ ನೀವು ಗಮನಿಸ್ಬೋದು, ಈ ಒಂದು ಪ್ಲೇಸನ್ನು ಜಗಲಿ ಅಥವಾ ಜಗತಿ ಅಂತ ಕರಿತೀವಿ ಇಲ್ಲಿ. ಸೊ ತುಂಬ ಈಸಿ ನೋಡಿ ನೆನ್ಪಿಟ್ಕೊಳ್ಳೋದು. ಯಾವ ಒಂದು ದೇವಸ್ಥಾನಕ್ಕೆ ಜಗಲಿ ಹೊರಗಡೆ ಇರುತ್ತೋ ಅದರಲ್ಲಿ ಪ್ರದಕ್ಷಿಣಾ ಪಥ ಒಳಗಡೆ ಇರೋದಿಲ್ಲ. ಸೊ ಎಲ್ಲಿ ಜಗಲಿ ಇರಲ್ವೋ, ಸೊ ಸಾಮಾನ್ಯವಾಗಿ ಪ್ರದಕ್ಷಿಣಾ ಪಥ ಒಳಗೆ ಇರುತ್ತೆ, ದೇವಸ್ಥಾನದ ಒಳಗಡೆನೆ ಇರುತ್ತೆ. ಸೊ ಈ ಒಂದು ಜಗಲಿ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ನೋಡಿ, ಇದನ್ನ ಗರ್ಭಗುಡಿ ಅಂತ ಕರಿತೀವಿ, ಇದನ್ನ ಸುಖನಾಸಿ ಅಥವಾ ರಂಗಮಂಟಪ ಅಂತ ಕರಿತೀವಿ, ಸೊ ಇದನ್ನ ಮುಖಮಂಟಪ ಅಂತ ಕರಿತೀವಿ. ಸೊ ಇದ್ರ ಮೇಲ್ಗಡೆ ಯಾವಾಗ್ಲೂ ಗರ್ಭಗುಡಿಗಳ ಮೇಲೆ ಏನಿರುತ್ತೆ, ಒಂದು ಗೋಪುರ ಇರುತ್ತೆ. ಸೊ ಗರ್ಭಗುಡಿ ಮೇಲೆ ಗೋಪುರ ಇರುತ್ತೆ, ಗೋಪುರದ ಮೇಲೆ ಕಳಶ ಇರುತ್ತೆ. ಸೊ ಇದ್ರ ನೀವು ಗಮನಿಸಿರ್ತೀರಾ. ಸೊ ಅದಾದ್ಮೇಲೆ ಗರ್ಭಗುಡಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಏನು ದೇವ್ರಿದೆ, ಸೊ ಆ ಗರ್ಭಗುಡಿಯಲ್ಲಿರೋ ದೇವರು ಒಂದೇ ದೇವರಿದ್ರೆ ಅದನ್ನ ಏಕಕೂಟ ಅಂತ ಕರಿತೀವಿ. 2 ಗರ್ಭಗುಡಿ ಇದ್ರೆ, ಒಂದೇ ಟೆಂಪಲ್ ನಲ್ಲಿ 2 ಗರ್ಭಗುಡಿ ನೋಡಿರ್ತೀರ ಸಾಮಾನ್ಯವಾಗಿ, ದ್ವಿಕೂಟ ಅಂತ ಕರಿತೀವಿ. ಸೊ 3 ಇದ್ರೆ ತ್ರಿಕೂಟ, 4 ಗರ್ಭಗುಡಿ ಇದ್ರೆ ಚತುಷ್ಕೂಟ, 5 ಇದ್ರೆ ಪಂಚಕೂಟ ದೇವಾಲಯ ಅಂತ ಕರಿತೀವಿ. ಸೊ ಏನಂದ್ರೆ ಎಲ್ಲ ಟೆಂಪಲ್ಸು ಸೇಮ್ ಇದೆ, ಆದರೆ ಅದರ ಗೋಪುರ ಸ್ಟೈಲು ಅಥವಾ ಅದರ ಕಂಬಗಳ ಕೆತ್ತನೆ ಅಥವಾ ಜಗಲಿ ಇದೆಯೋ ಇಲ್ವೋ, ಪ್ರದಕ್ಷಿಣ ಪಥ ಒಳಗಡೆ ಇದೆಯೋ ಇಲ್ವೋ, ಅಥವಾ ಅದರ ಬೇಸು ಯಾವ ಸ್ಟೈಲ್ನಲ್ಲಿದೆ, ಇದರ ಬೇಸಿಸ್ ಮೇಲೆ ನಾವು ಆರ್ಕಿಟೆಕ್ಚರ್ ಅನ್ನ ಹಲೋ ವಿಡಿಯೋ ಕ್ಲಾಸ್ ಮಾಡ್ತಾ ಇದ್ದೀನಿ, ಬಂದೆ. ಸರಿ. ಸೊ ಸ್ನೇಹಿತರೆ, ಇದರ ಒಂದು ಸ್ಟೈಲ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಭಿನ್ನ ಮಾಡಿಬಿಟ್ಟು ಸೊ ಡಿಫ್ರೆಂಟ್ ಸ್ಟೈಲ್ ಆಫ್ ಟೆಂಪಲ್ಸ್ಗಳನ್ನು ಹೇಳ್ತೀವಿ. ಸೊ ಇಲ್ಲಿ ನಮಗೆ ಗರ್ಭಗುಡಿ ಮೇಲೆ ಪ್ರಶ್ನೆ ಆಗಿರುವಂಥದ್ದು. ಸೊ ಎಷ್ಟು ದೇವರಿದೆ ಅನ್ನೋದ್ರ ಮೇಲೆ ಯಾವ ಕೂಟ ಅಂತ ಹೇಳ್ತೀವಿ. ನಮ್ಮ ತಾಳಗುಂದದ ಪ್ರಣವೇಶ್ವರ ಇದೆ ಅಲ್ವಾ, ಅದು ದ್ವಿಕೂಟ ದೇವಾಲಯ, ನಿಮಗೆ ಸುಮಾರು ಜನ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಹೊಯ್ಸಳ ಟೆಂಪಲ್ಗಳನ್ನು ಕೇಳಿದ್ದಾರೆ. ಸೊ ಚನ್ನಕೇಶವ ಟೆಂಪಲ್ ಬೇಲೂರು ಎಲ್ಲರೂ ಹೋಗಿದ್ದೀರಾ, ನೀವು ಗಮನಿಸಿದ್ರೆ ಬೇಲೂರು ಚನ್ನಕೇಶವದಲ್ಲಿ ಗರ್ಭಗುಡಿಯಲ್ಲಿ ಎಷ್ಟು ದೇವಸ್ಥಾನ ಇದೆ ಅಥವಾ ಎಷ್ಟು ಗರ್ಭಗುಡಿ ಇದೆ, ಒಂದೇ ಇರುತ್ತೆ. ಸೊ ಹಾಗಾಗಿ ಅದು ಏಕಕೂಟ ಟೆಂಪಲ್. ಸೊ ಇದು ಸರಿಯಾಗಿದೆ. ಸೊ ಹೊಯ್ಸಳೇಶ್ವರ ಟೆಂಪಲ್ ಹಳೇಬೀಡು, ನೀವು ಹಳೇಬೀಡಿಗೂ ಕೂಡ ಭೇಟಿ ನೀಡಿರ್ತೀರಾ. ಹಾಗಾದ್ರೆ ಎಷ್ಟು ಗರ್ಭಗುಡಿ ಇದೆ ಹೊಯ್ಸಳೇಶ್ವರ ಟೆಂಪಲ್ ಅಲ್ಲಿ? 2 ಇದೆ. ಹಾಗಾಗಿ ಅದು ದ್ವಿಕೂಟ ಟೆಂಪಲ್, ಇದು ಸರಿಯಾಗಿದೆ. ಸೊ ಇನ್ನು ಲಕ್ಷ್ಮೀ ಟೆಂಪಲ್ ದೊಡ್ಡಗದ್ದವಳ್ಳಿ, ಇದು ತುಂಬಾ ಪಾಪ್ಯುಲರ್ ಟೆಂಪಲ್. ಸೊ ದೊಡ್ಡಗದ್ದವಳ್ಳಿಯಲ್ಲಿರೋ ಲಕ್ಷ್ಮೀ ಟೆಂಪಲ್ ನಲ್ಲಿ ಆಕ್ಚುಲಿ ತ್ರಿಕೂಟ ಇಲ್ಲ, ಅದು ಚತುಷ್ಕೂಟ ಇದೆ. ಸೊ 4 ಗರ್ಭಗುಡಿ ಇದೆ. ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ. ಇನ್ನು ಚತುಷ್ಕೂಟಗೆ ವೀರನಾರಾಯಣ ಟೆಂಪಲ್ ಬೆಳವಾಡಿನ ಉದಾಹರಣೆ ಕೊಡ್ತಿದ್ದಾರೆ, ಅದು ಆಕ್ಚುಲಿ ತ್ರಿಕೂಟ ಇದೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ ನಿಮಗೆ. ಸೊ ಇದು ಕೂಡ ಅಲ್ಲ. ಸೊ ಸರಿಯಾದ ಉತ್ತರ 2. ಸೊ ಇಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳಿದ್ರೆ 2 ಕರೆಕ್ಟ್ಲಿ ಮ್ಯಾಚ್ ಆಗಿರುವಂತದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ನಾನು ಹೇಳ್ದಲ್ವಾ, ಹಿಸ್ಟ್ರಿಯಲ್ಲಿ ಕೇಳಿದ್ರೆ ಕ್ರಾನಾಲಜಿ ಕೇಳಬೇಕು, ಇಲ್ಲ ಪ್ಲೇಸ್ ಕೇಳಬೇಕು, ಇಲ್ಲ ನೇಮ್ ಕೇಳಬೇಕು, ಇಲ್ಲ ಇಯರ್ ಕೇಳಬೇಕು. ಇದು ಬಿಟ್ಟರೆ ಇನ್ನೇನು ಕೇಳಕ್ಕೆ ಬರಲ್ಲ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್: ಮೈಸೂರು ಯೂನಿವರ್ಸಿಟಿ, ಬ್ಯಾಂಕ್ ಆಫ್ ಮೈಸೂರು, ಕರ್ನಾಟಕ ಸಾಹಿತ್ಯ ಪರಿಷತ್, ಮಿಥಿಕ್ ಸೊಸೈಟಿ ಅಂತ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ನಮ್ಮ ಮೈಸೂರು ಯೂನಿವರ್ಸಿಟಿ ಕನ್ನಡದ ಮೊದಲ ಯೂನಿವರ್ಸಿಟಿ ಅಂತ ಕರಿತೇವೆ. ಸೊ ಇದು ವಿಶ್ವೇಶ್ವರಯ್ಯ ಅವರು ಕಟ್ಟಿರುವಂಥದ್ದು. ಸೊ ಅವರ ಟೈಮ್ ಲೈನ್ ನಲ್ಲೇ ಇರುತ್ತೆ. ಸೊ 1916 ಅವರ ಒಂದು ದಿವಾನರಾಗಿದ್ದಾಗ ಟೈಮ್ ಲೈನ್. ಸೊ 1916. ಇನ್ನು ಅಗೇನ್ ಸರ್ ಎಂ ವಿ ಟೈಮ್ನಲ್ಲೇ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಕೂಡ ಕಂಡುಹಿಡಿತಾರೆ. ಸೊ ಹಾಗಾಗಿ ಇದು 1913 ಆ ಆಸ್ಪಾಸ್ನಲ್ಲಿ. ನಿಮಗೆ ಎಕ್ಸಾಕ್ಟ್ ಇಯರ್ ಗೊತ್ತಿದ್ರೆ ಮಾತ್ರ ಈ ಒಂದು ಕ್ವಶನ್ ಅನ್ನ ಆನ್ಸರ್ ಮಾಡ್ಬೋದು. ಇನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ ನಿಮಗೆ ತುಂಬಾ ಈಸಿಯಾಗಿ ಗೊತ್ತು, ಯಾಕಂದ್ರೆ ಏಕೀಕರಣದಲ್ಲೂ ಮತ್ತೆ ರಿಪಿಟೇಟಿವ್ ಆಗಿ ಓದ್ತೀರಾ. ಸೊ 1915 ಇದು ಸ್ಥಾಪನೆ ಆಗಿದ್ದು, ಇದು ಕೂಡ ಸರ್ ಎಂ ವಿ ಟೈಮ್ ಅಲ್ವೇ. ಇನ್ನು ಮಿಥಿಕ್ ಸೊಸೈಟಿ ಸ್ವಲ್ಪ ಅರ್ಲಿ ಆಗಿರುತ್ತೆ. ಸೊ ಇದಾಗುವಂಥದ್ದು 1909ಗೆ, ಸೊ 1909ಕ್ಕೆ. ಸೊ ಹಾಗಾದ್ರೆ ಸೊ ಈ ಒಂದು ಇಯರ್ಗಳನ್ನು ನೋಡ್ಕೊಂಡ್ಮೇಲೆ ಸೊ ನೀವು ಇದಕ್ಕೆ ಸರಿಯಾದ ಉತ್ತರ ಮಾಡೋದಾದ್ರೆ ಸೊ ಫಸ್ಟ್ ಡಿ ಬರುತ್ತೆ. ಸೊ ಫಸ್ಟ್ ಡಿ ಇರುವಂಥದ್ದು 2 ಆಪ್ಷನ್ ಸ್ನೇಹಿತರೆ. ಸೊ ಅದಾದ್ಮೇಲೆ ಬಿ ಇದೆ, ಹೌದು. ಅದಾದ್ಮೇಲೆ ಸಿ ಬರುತ್ತೆ, ನಂತರದಲ್ಲಿ ಎ ಬರುತ್ತೆ. ಸೊ ನಿಮಗೆ ನೋಡಿ ಇಲ್ಲಿ ಆಟ ಆಡ್ಬಿಟ್ಟಿದ್ದಾನೆ ಏನಂತ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮೈಸೂರು ಯೂನಿವರ್ಸಿಟಿ 1 ಇಯರ್ ವ್ಯತ್ಯಾಸ ಇರೋದ್ರಿಂದ ಸೊ ನಿಮಗೆ ಇಲ್ಲಿ ಗೇಮ್ ಮಾಡಿದ್ದಾನೆ. ಬಟ್ ಸ್ಟಿಲ್ ನಾವು ಆನ್ಸರ್ ಕರೆಕ್ಟಾಗಿ ಗೊತ್ತಿದ್ರೆ, ಇಯರ್ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆನ್ಸರ್ ಸಿ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ.
ಓಕೆ ಸ್ನೇಹಿತರೆ, ಇದಾಗಿತ್ತು 402 PSI ನಲ್ಲಿ ಕೇಳದಂತಹ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್. ಸೊ ಲಾಸ್ಟ್ ಆಗಿ 545 ರೀ ಎಕ್ಸಾಮ್ 23 ಜನವರಿ 2024 ಕೇಳದಂತಹ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಅನ್ನ ನೋಡ್ಬಿಡೋಣ. ಸೊ ಸ್ನೇಹಿತರೆ, ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲ್ಲಿಕಿ ಮೈದಾನ್ ಎಲ್ಲಿದೆ? ಸೊ ಆಪ್ಷನ್ಸ್ ದೆಹಲಿ, ಜೈಪುರ, ವಿಜಯಪುರ, ಬೀದರ್. ಸೊ ಸಾಮಾನ್ಯವಾಗಿ ದೆಹಲಿ, ಜೈಪುರ ಅಲ್ಲ, ನಿಮಗೆ ಗೊತ್ತು. ಯಾಕಂತಂದ್ರೆ ಮಲ್ಲಿಕಿ ಮೈದಾನ್ ಬಂದ್ಬಿಟ್ಟು ನಮ್ಮ ಒಂದು ತಾಳಿಕೋಟೆ ಕದನದಲ್ಲಿ ಬಳಸಿರುವಂತದ್ದು. ಸೊ ವಿಜಯಪುರ ಮತ್ತು ಬೀದರ್ ನಡುವೆ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಸೊ ಸ್ನೇಹಿತರೆ, ತುಂಬಾ ಈಸಿ ಆನ್ಸರ್ ವಿಜಯಪುರ ಅಂತ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ಬಿಜಾಪುರ ಆಗಿರುತ್ತೆ. ಸೊ ನೋಡಿರ್ತೀರಾ ಸಾಮಾನ್ಯ ಗೋಲ್ ಗುಂಬಜ್ ಈ ಕಡೆ ಹೋದವರೆಲ್ಲ ಮ್ಯೂಸಿಯಂ ಗೀಸಿಯಂ ಎಲ್ಲ ನೋಡ್ಕೊಂತ ಇದನ್ನ ನೋಡ್ಕೊ ಬಂದಿರ್ತೀರಾ. ಸೊ ಸರಿಯಾದ ಉತ್ತರ ವಿಜಯಪುರ. ಡ್ಯಾಶ್ ಅವರ ಅವಧಿಯನ್ನ ಮೈಸೂರಿನ ಸುವರ್ಣಯುಗ ಅಂತ ಕರೆಯಲಾಗುತ್ತೆ. ನೀವು ಇದಕ್ಕೆ ಕ್ವಶನ್ಗೆ ಯೋಚನೆ ಮಾಡದೆ ನಮ್ಮ ಮನ್ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ 4 ಅಂತ ನೀವು ಆನ್ಸರ್ ಮಾಡಿಬಿಡ್ಬೋದು. ಸೊ ಇನ್ನು ಮಹಾರಾಣಿ ರುದ್ರಮಾದೇವಿ ಯಾವ ಅಂಶಕ್ಕೆ ಸೇರಿದ್ದಾರೆ? ನೋಡಿ ಸ್ನೇಹಿತರೆ, ಇದು ಕರ್ನಾಟಕ ಹಿಸ್ಟ್ರಿ ಕ್ವಶನ್ ಅಲ್ಲ. ಇದು ಆಕ್ಚುಲಿ ವರಾಂಗಲ್ನ ಕಾಕತಿಯರ ರಾಣಿ ಆಗಿರ್ತಾರೆ, ಯಾರು ರುದ್ರಮಾದೇವಿ. ಬಟ್ ಸ್ಟಿಲ್ ನಿಮಗೆ ಬಾದಾಮಿ ಚಾಲುಕ್ಯರ ರಾಣಿಯರು ಗೊತ್ತಿದ್ರೆ, ಪಾಂಡ್ಯರು ಮತ್ತೆ ವಂಗಿ ಚಾಲುಕ್ಯರ ರಾಣಿಯರು ಗೊತ್ತಿದ್ರೆ ಈಸಿಯಲ್ಲೇ ಆನ್ಸರ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇದನ್ನು ಹಾಕೊಂಡಿದ್ದೀನಿ. ಸೊ ನಂತರ ಪ್ರತಿಹಾರ ರಾಜನಾದ 2ನೇ ನಾಗಭಟ್ಟ ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತಂದ್ರೆ 3ನೇ ಗೋವಿಂದ. ಸೊ ನಿಮಗೆ ಈ ಟ್ರಿಪಾರ್ಟೈಟ್ ಸ್ಟ್ರಗಲ್ ಗೊತ್ತು ಇಂಡಿಯನ್ ಹಿಸ್ಟ್ರಿಯಲ್ಲಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ಕನುಜನ ಆಕ್ರಮಣಕ್ಕೋಸ್ಕರ ಈ ಕಡೆ ಗುರ್ಜರ ಪ್ರತಿಹಾರರು, ಈ ಕಡೆ ಪಾಲರು ಮತ್ತೆ ನಮ್ಮ ರಾಷ್ಟ್ರಕೂಟರು ಹೊಡೆದಾಡ್ತಾ ಇರ್ತಾರೆ. ಸೊ ಅದನ್ನೇ ಟ್ರಿಪಾರ್ಟೈಟ್ ಸ್ಟ್ರಗಲ್ ಅಂತ ಕರಿತೇವೆ. ಸೊ ಆರಂಭದಲ್ಲಿ ಧ್ರುವ ಏನು ರಾಷ್ಟ್ರಕೂಟದಿಂದ ಹೋಗ್ತಾರೆ, ಆಗ ಅಲ್ಲಿ ಆಗ ಒಂದಿಷ್ಟು ಜನ 3 ಜನ ರಾಜರು ಬರ್ತಾರೆ. ಸೊ ಧ್ರುವ ನಂತರ ಬರುವಂತ 3ನೇ ಗೋವಿಂದ ಟೈಮ್ನಲ್ಲಿ ಆಕ್ಚುಲಿ ಪ್ರತಿಹಾರ ರಾಜ 2ನೇ ನಾಗಭಟ್ಟ ಇರುವಂತದ್ದು. ಸೊ ಹಾಗಾಗಿ ಇದು ಆಬ್ವಿಯಸ್ ಆನ್ಸರ್ ಆಗುತ್ತೆ, ಈಸಿ ಇದೆ. ಸೊ ಅಹಮದ್ ನಗರದ ನಿಜಾಮ್ ಶಾಹಿ ವಂಶದ ಸ್ಥಾಪಕರು ಯಾರು? ನಾನು ನಿಮ್ಗೆ ಹೇಳಿದ್ನಲ್ವಾ, ಸೊ ಸ್ಥಾಪಕರು ತುಂಬಾ ಪ್ರಾಮಿನೆಂಟ್ ಕ್ವಶನ್, ಪದೇ ಕೇಳ್ತಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು, ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಲ್ಲಿಕ್ ಅಹಮದ್. ಸೊ ಇದು ಈಸಿಯಾಗಿ ನೆನಪಿಟ್ಕೊಳ್ಬೋದು. ನೋಡಿ, ಅಹಮದ್ ನಗರದ ನಿಜಾಮ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಹಾಗೆ ಬಿಜಾಪುರ್ನ ಆದಿಲ್ ಶಾಹಿಗಳು. ಸೊ ಅದದೇ ಹೆಸರು ಇರುತ್ತೆ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳೋಕೆ ಈಸಿ. ನೋಡಿ, ಅಹಮದ್ ನಗರದ್ದು ಮಲ್ಲಿಕ್ ಅಹಮದ್. ಈ ತರ ನೀವು ಟ್ಯಾಕ್ಟಿಕ್ಸ್ ಇಂದ ಕಲ್ತ್ಕೋಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ಎಲ್ಲ PC ಪ್ರಶ್ನೆ ಪತ್ರಿಕೆಗಳು, ಅಂದ್ರೆ ಎಲ್ಲ ರೀಸೆಂಟ್ PC ಪ್ರಶ್ನೆ ಪತ್ರದಲ್ಲಿ ಕೇಳಿರುವಂತಹ ಕರ್ನಾಟಕ ಹಿಸ್ಟ್ರಿಯ ಕ್ವೆಶನ್ಸ್. ಸೊ ಇದರ ಬೇಸಿಸ್ ಮೇಲೆ ನೀವು ಸ್ಟಡಿಯನ್ನ ಮಾಡಬೇಕು. ಸೊ ಮುಂಬರುವಂತಹ ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ ಹಾಗೆ ಉಳಿದಂತಹ ಎಕ್ಸಾಮ್ಸ್ಗಳದ್ದು ಕೂಡ ಪ್ರಶ್ನೆಗಳನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಸ್ನೇಹಿತರೆ, ಸೊ ಎಷ್ಟೊಂದು ಜನಕ್ಕೆ ಸರಿಯಾಗಿ ಕೋಚಿಂಗ್ ಆಗಿರೋದಿಲ್ಲ, ಅಥವಾ ಇನ್ನು ಯಾವ ರೀತಿ ತಯಾರಿ ಮಾಡ್ಬೇಕನ್ನೋ ಗೊಂದಲದಲ್ಲಿ ಇರ್ತೀರಾ, ಅಥವಾ ಈಗ PUC ಮುಗಿಸಿರ್ತೀರಾ, ಅಥವಾ ಈಗ ಡಿಗ್ರಿ ಮುಗಿಸಿರ್ತೀರಾ. ಸೊ ನಿಮಗೆ ಈಗ ಬರುವಂತಹ ಪೊಲೀಸ್ ನೇಮಕಾತಿ ಬಗ್ಗೆ ಸೊ ಕರೆಕ್ಟ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ವ್ಯಾನರ್ ಅಲ್ಲಿ ಸೊ ಅದ್ಭುತವಾಗಿ ರಿಸಲ್ಟ್ ಕೊಡುವಂತಹ ಒಂದು ಕೋಚಿಂಗ್ ಸಂಸ್ಥೆ ಹುಡುಕ್ತಿದ್ದಲ್ಲಿ, ಸೊ ಸ್ನೇಹಿತರೆ, ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನಲ್ಲಿ ಪೊಲೀಸ್ ಬ್ಯಾಚ್ ಅಂತಾನೆ ಪ್ರತ್ಯೇಕ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 11 ವರ್ಷದ ಒಂದು ಸಂಸ್ಥೆ ಇದು. ಸೊ ಇದರಲ್ಲಿ ನಾಟ್ ಓನ್ಲಿ ನಿಮಗೆ ಫಿಸಿಕಲ್ ಎಕ್ಸಾಮ್ ಜೊತೆಗೆ ನಿಮಗೆ ಕಂಪ್ಲೀಟ್ ಎಕ್ಸಾಮ್ಸ್ ನಿಮಗೆ ವಿತ್ ಮಾಕ್ ಟೆಸ್ಟ್, ಕಾನ್ಸೆಪ್ಟ್ ಟೆಸ್ಟ್, ವೀಕ್ಲಿ ಟೆಸ್ಟ್ ಎಲ್ಲವನ್ನ ಕೂಡ ಕವರೇಜ್ ಮಾಡಲಾಗುತ್ತೆ. ಮತ್ತೆ ಅದ್ಭುತವಾದ ರಿಸಲ್ಟ್ ಸ್ನೇಹಿತರೆ. ಸೊ ಕಳೆದ ಬ್ಯಾಚ್ ಅಲ್ಲೇ ಒಂದು 28ಕ್ಕೂ ಹೆಚ್ಚು ಜನ ಪೊಲೀಸ್ ಆಗಿರುವಂತದ್ದು. ಇನ್ನು ಹಳೆದೆಲ್ಲ ರಿಸಲ್ಟ್ಸ್ ತುಂಬಾ ಜನ ಪಾಸ್ ಆಗಿರುವಂತದ್ದು ಪೊಲೀಸ್ ನಲ್ಲಿ. ಸೊ ತುಂಬಾ ಸುಲಭವಾಗಿ, ತುಂಬಾ ಸ್ಟ್ರಾಟಜಿಕಲಿ ನೀವು ಕೋಚಿಂಗ್ ಅನ್ನ ಮಾಡಿದ್ರೆ ಈಸಿಲಿ ಪಾಸ್ ಆಗ್ಬೋದು ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ, ಸೊ ರಾಘವೇಂದ್ರ ಮಠದ ಸ್ವಾಮಿ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸ್ ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬಂದಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಭೇಟಿ ನೀಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಸೊ ಸ್ನೇಹಿತರೆ, ಇದೇ ತರ ಬೇರೆ ಸಬ್ಜೆಕ್ಟ್ಸ್ ಮಾಡಿ ಸರ್ ಅಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ, ಅಥವಾ ಬೇರೆ ಎಕ್ಸಾಮ್ಸ್ ಗಳಿನ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಡಿಸ್ಕಸ್ ಮಾಡಿ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ. ಸೊ ಸ್ನೇಹಿತರೆ, ಸ್ಟೇಟ್ ಗವರ್ಮೆಂಟ್ ಬ್ಯಾಚ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಪೊಲೀಸ್ ಬ್ಯಾಚ್ ಇದೇ ಜೂನ್ 2ನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಇದಕ್ಕೆ ತಿಳಿಸಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.